ಎಲ್ಲರಿಗೂ ನಮಸ್ಕಾರ. ವಿಜಯಯಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ಲಾಜಿಕಲ್ ರೀಸನಿಂಗ್ ಅಂಡರ್ ಅಲ್ಲಿ ಬರೋ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಈ ಚಾಪ್ಟರ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಈ ಚಾಪ್ಟರ್ ಫಿನಿಶ್ ಆಗುತ್ತೆ. ಸೊ ಫಸ್ಟ್ ಇಂದ ಎಂಡ್ ವರ್ಗೂ ವಿಡಿಯೋನ ನೋಡಿ. ಸೊ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಇದರಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನು ನಾನು ಟಾಪಿಕ್ ವೈಸ್ ಸೆಗ್ರಿಗೇಟ್ ಮಾಡಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಕೋಡಿಂಗ್ ವಿತ್ ಆಲ್ಫಾಬೆಟ್ಸ್, ನೆಕ್ಸ್ಟ್ ಕೋಡಿಂಗ್ ವಿತ್ ನಂಬರ್ಸ್, ಡೈರೆಕ್ಟ್ ಕೋಡಿಂಗ್, ಡೆಸಿಫರಿಂಗ್ ದ ಮೆಸೇಜ್, ನೆಕ್ಸ್ಟ್ ಕೋಡಿಂಗ್ ವಿತ್ ಸಬ್ಸ್ಟಿಟ್ಯೂಷನ್. ಇದಿಷ್ಟು ಟಾಪಿಕ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗ ಡಿಸ್ಕಸ್ ಮಾಡೋದು ಫಸ್ಟ್ ಟಾಪಿಕ್ ಕೋಡಿಂಗ್ ವಿತ್ ಆಲ್ಫಾಬೆಟ್ಸ್ ಅಂತ ಇದೆ. ಸೊ ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕೋಡಿಂಗ್ ವಿತ್ ಆಲ್ಫಾಬೆಟ್ಸ್ ಈ ಚಾಪ್ಟರ್ಗೆ ನಮಗೆ ತುಂಬ ಬೇಸಿಕ್ಸ್ ಏನು ಅವಶ್ಯಕತೆ ಇಲ್ಲ. ಜಸ್ಟ್ ನಮಗೆ ಆಲ್ಫಾಬೆಟ್ಸ್ ಗೊತ್ತಿರಬೇಕು ಮತ್ತೆ ಅದಕ್ಕೆ ಒರಿಜಿನಲ್ ಪ್ಲೇಸ್ ಗೊತ್ತಿರಬೇಕು. ಒರಿಜಿನಲ್ ಪ್ಲೇಸ್ ಅಂದರೆ ಎಗೆ 1, ಬಿಗೆ 2, ಸಿಗೆ 3 ಅಪ್ ಟು ಝೆಡ್ಗೆ 26 ವರ್ಗು ಅಂತ ನಮ್ಗೆ ಈ ಒರಿಜಿನಲ್ ಪ್ಲೇಸ್ ಗೊತ್ತಿರಬೇಕು. ಅದ್ರ ಜೊತೆ ರಿವರ್ಸ್ ಪ್ಲೇಸ್ ಅಂದರೆ ಝೆಡ್ಗೆ 1, ವೈಗೆ 2, ಎಕ್ಸ್ಗೆ 3 ಅದೇ ಥರ ಅಪ್ ಟು ಎಗೆ 26 ಇಲ್ಲಿವರೆಗೂ ನಮಗೆ ಗೊತ್ತಿರಬೇಕು. ಈ ಟೇಬಲ್ ಒಂದು ಗೊತ್ತಿದ್ರೆ ಸಾಕು, ಆರಾಮಾಗಿ ಈ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಣ. If in a certain language Madras is coded as NBESBT ಅಂತ ಇದೆ, ಅಂದರೆ ಮದ್ರಾಸ್ನ NBESBT ಅಂತ ಕೋಡ್ ಮಾಡಿದ್ದಾರೆ. ಸೊ ಹೌ ಈಸ್ ಬಾಂಬೆ ಕೋಡೆಡ್ ಇನ್ ದಟ್ ಕೋಡ್, ಅಂದರೆ ಬಾಂಬೆನ ಯಾವ ಥರ ಕೋಡ್ ಮಾಡ್ತಾರೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಮದ್ರಾಸ್ದು ಕೋಡ್ ಕೊಟ್ಟಿದ್ದಾರೆ, ಮದ್ರಾಸ್ದು ಕೋಡ್ ಕೊಟ್ಟಿದ್ದಾರೆ NBESBT ಅಂತ ಕೊಟ್ಟಿದ್ದಾರೆ. ಸೊ ಇವೆರಡರ ನಡುವೆ ರಿಲೇಷನ್ ಏನಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ M2Nಗೆ ಏನ್ ರಿಲೇಷನ್ ಇದೆ ನೋಡಿ. ಇಲ್ಲಿ M2N ಹೋಗ್ಬೇಕಂದ್ರೆ +1 ಆ್ಯಡ್ ಮಾಡಬೇಕು. ಅಂದರೆ 13ಗೆ +1 ಆ್ಯಡ್ ಮಾಡಿದ್ರೆ 14 ಆಗುತ್ತೆ. ಸೊ +1. ನೆಕ್ಸ್ಟ್ A to B ಯಾವ ಥರ, A to B 1ಗೆ +1 ಆ್ಯಡ್ ಮಾಡಿದ್ರೆ 2 ಆಗುತ್ತೆ. ಅಂದರೆ ಎ ಇಂದ ಬಿಗೆ ಹೋಗ್ಬೇಕಂದ್ರೆ +1 ಆ್ಯಡ್ ಮಾಡಬೇಕು. ಸೊ D to E ಅಂದರೆ ಇದು ಕೂಡ 4 + 1 ಮಾಡಿದ್ರೆ 5 ಬರುತ್ತೆ. ಸೊ +1. R to S ಅದೇ ಥರನೇ 18ಗೆ +1 ಆ್ಯಡ್ ಮಾಡಿದ್ರೆ 19 ಬರುತ್ತೆ, ಅಂದರೆ S ಬರುತ್ತೆ. A to B +1, S to T, S ಇಂದ Tಗೆ +1 ಅಂದರೆ 19 + 1 20 ಆಗುತ್ತೆ. ಸೊ +1 ಮಾಡಿದ್ರೆ ಎಸ್ಗೆ +1 ಮಾಡಿದ್ರೆ ಟಿ ಬರುತ್ತೆ. ಅಂದರೆ ಇಲ್ಲೊಂದು ಟ್ರೆಂಡ್ ಫಾರ್ಮ್ ಆಗಿದೆ +1 +1 ಅಂತೇಳಿ. ಸೊ ಇದನ್ನೇ ನಾವು ಬಾಂಬೆಗೆ ಆ್ಯಡ್ ಮಾಡ್ತಾ ಹೋಗೋಣ. ಈಗ ಸೊ ಬಾಂಬೆಗೆ +1 ಆ್ಯಡ್ ಮಾಡ್ತಾ ಹೋಗೋಣ. ಸೊ ಬಿಗೆ +1 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, ಬಿಗೆ +1 ಮಾಡಿದ್ರೆ ಅಂದರೆ 2 + 1 3 ಆಗುತ್ತೆ, ಸಿ ಬರುತ್ತೆ. ಓಗೆ +1 ಆ್ಯಡ್ ಮಾಡಿದ್ರೆ ಪಿ ಬರುತ್ತೆ. ಎಮ್ಗೆ +1 ಆ್ಯಡ್ ಮಾಡಿದ್ರೆ ಎನ್ ಬರುತ್ತೆ. ಬಿಗೆ +1 ಆ್ಯಡ್ ಮಾಡಿದ್ರೆ ಸಿ ಬರುತ್ತೆ. ಎಗೆ +1 ಅಂದರೆ ಬಿ, ವೈಗೆ +1 ಅಂದರೆ ಝೆಡ್ ಬರುತ್ತೆ. ಸೊ ನಮ್ಗೇನು ಆನ್ಸರ್ ಬಂದಿದೆ, CPNCBZ. ಯಾವ ಆಪ್ಷನಲ್ಲಿದೆ ನೋಡಿ, CPN CPZ CBZ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನಾವು ಈ ಥರ ಪ್ರಾಬ್ಲಮ್ಸಲ್ಲಿ ಏನು ಮಾಡಬೇಕು, ಅವ್ರು ಏನು ಕೋಡ್ ಕೊಟ್ಟಿದ್ದಾರಲ್ವಾ, ಈಗ ನೋಡಿ ಮದ್ರಾಸ್ ಅಂತ ಕೊಟ್ಟಿದ್ದಾರೆ, ಕೋಡ್ ಕೊಟ್ಟಿದ್ದಾರೆ, ಇವೆರಡರ ನಡುವೆ ಏನು ರಿಲೇಷನ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ +1 -1 ಈ ಥರ ಏನಾದರೂ ಬರ್ಬೋದು. ಫಸ್ಟ್ ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು. ಅಥವಾ ಇಲ್ಲಿ ಆರ್ಡರ್ ಏನಾದರೂ ರಿವರ್ಸ್ ಮಾಡಿರ್ತಾರೆ. ಫಸ್ಟು ಕ್ವೆಶನನ್ನು ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿ ಆಮೇಲೆ ಆರಾಮಾಗಿ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು. ಫಸ್ಟ್ ಕ್ವೆಶನ್ ಅಬ್ಸರ್ವ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ವೆಶನ್, ಇನ್ ಎ ಸರ್ಟೆನ್ ಕೋಡ್ ಟ್ರಿಪಲ್ ಈಸ್ ರಿಟರ್ನ್ ಆಸ್. ಸೊ ಟ್ರಿಪಲ್ಗೆ ಕೋಡ್ ಕೊಟ್ಟಿದ್ದಾರೆ. ಹೌ ಈಸ್ ಡಿಸ್ಪೋಸ್ ರಿಟರ್ನ್ ಇನ್ ದಟ್ ಕೋಡ್. ಟ್ರಿಪಲ್ಗೆ ಅವ್ರು ಕೋಡ್ ಕೊಟ್ಟಿದ್ದಾರೆ, ಡಿಸ್ಪೋಸ್ಗೆ ನಾವು ಕೋಡ್ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ಟ್ರಿಪಲ್ ಯಾವ ಥರ ಬಂತು ಅಂತ ಫೈಂಡ್ ಔಟ್ ಮಾಡೋಣ. ಟ್ರಿಪಲ್ ಯಾವ ಥರ ಬಂತು ಅಂತ ಫಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕು.
ಸೊ T2S ಆಗ್ಬೇಕಂದ್ರೆ T2S ಅಂದ್ರೆ 20 ಮೈನಸ್ 19 ಅಂದ್ರೆ -1. 20ಗೆ -1 ಮಾಡಿದ್ರೆ S ಬರುತ್ತೆ ಅಂದ್ರೆ -1. S ಇಂದ Q ಬೇಕು ಅಂದ್ರೆ -1 ಮಾಡಬೇಕು. I ಇಂದ H ಬೇಕು ಅಂದ್ರೆ -1 ಮಾಡಬೇಕು. ಸೊ P ಇಂದ O ಬೇಕು ಅಂದ್ರೆ -1. ಇದು ಕೂಡ -1. L ಇಂದ K ಅಂದ್ರೆ L ಇಂದ K -1. E ಇಂದ D ಅಂದ್ರೆ ಕೂಡ -1 ಬರುತ್ತೆ. ಸೊ ಇಲ್ಲಿ ಏನ್ ಟ್ರೆಂಡ್ ಇದೆ -1 ಅಂತಾನೆ ಇದೆ. ಸೊ ಈಗ ನಾವು ಡಿಸ್ಪೋಸ್ ಈ ವರ್ಡ್ಗೆ -1 ಮಾಡ್ತಾ ಹೋಗೋಣ. ಡಿಗೆ -1 ಮಾಡಿದ್ರೆ ಸಿ ಬರುತ್ತೆ. ಐಗೆ -1 ಮಾಡಿದ್ರೆ ಎಚ್ ಬರುತ್ತೆ. ಎಸ್ಗೆ -1 ಮಾಡಿದ್ರೆ ಆರ್ ಬರುತ್ತೆ. ಪಿಗೆ -1 ಮಾಡಿದ್ರೆ ಓ ಬರುತ್ತೆ. ಓಗೆ -1 ಮಾಡಿದ್ರೆ ಎನ್ ಬರುತ್ತೆ. ಎಸ್ ಆಲ್ರೆಡಿ ಚೆಕ್ ಮಾಡಿದೀವಿ, ಆರ್ ಬರುತ್ತೆ. ಇಗೆ -1 ಮಾಡಿದ್ರೆ ಡಿ ಬರುತ್ತೆ. ಸೊ ಇದು ಯಾವ ಆಪ್ಷನ್ ಅಲ್ಲಿ ಇದೆ ಅಂತ ಚೆಕ್ ಮಾಡಿ. CHRONRD. ಸೊ ಆಪ್ಷನ್ ಎ ಅಲ್ಲಿದೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇಫ್ ಇನ್ ಎ ಕೋಡ್ ಲ್ಯಾಂಗ್ವೇಜ್ could is written as BMTKC ಅಂತ ಇದೆ. ಅಂದ್ರೆ couldಗೆ ಅವರು ಕೋಡ್ ಕೊಟ್ಟಿದ್ದಾರೆ. ಅಂಡ್ ಮಾರ್ಜಿನ್ ಈಸ್ ರಿಟರ್ನ್ ಆಸ್, ಮಾರ್ಜಿನ್ ಪದಕ್ಕೂ ಅವರು ಕೋಡ್ ಕೊಟ್ಟಿದ್ದಾರೆ. ಹೌ ವಿಲ್ ಮೌಲ್ಡಿಂಗ್ ಬಿ ರಿಟರ್ನ್ ಇನ್ ದಟ್ ಕೋಡ್ ಅಂದ್ರೆ ಅವ್ರು ಫಸ್ಟ್ couldಗೆ ಕೊಟ್ಟಿದ್ದಾರೆ, ಕೋಡ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? BNTKC ಕೊಟ್ಟಿದ್ದಾರೆ ಕೋಡ್. ನೆಕ್ಸ್ಟ್ ಮಾರ್ಜಿನ್ಗೂ ಕೊಟ್ಟಿದ್ದಾರೆ ಕೋಡ್ನ. ಮಾರ್ಜಿನ್ಗೆ ಏನ್ ಕೋಡು? LZQFHM ಕೊಟ್ಟಿದ್ದಾರೆ. ನಾವೀಗ ಫೈಂಡ್ ಔಟ್ ಮಾಡಬೇಕಾಗಿರೋದು ಮೌಲ್ಡಿಂಗ್ಗೆ. ನೋಡಿ ಇಲ್ಲಿರೋ ಮೌಲ್ಡಿಂಗ್ ವರ್ಡ್ ಅಲ್ಲಿ ಎಲ್ಲಾ ಲೆಟರ್ಸ್ ಇಲ್ಲೇ ಸಿಗುತ್ತಾ ಅಂತ ಫಸ್ಟ್ ಫೈಂಡ್ ಔಟ್ ಮಾಡಿ. ಇಲ್ಲೇ ಸಿಗುತ್ತಾ ಚೆಕ್ ಮಾಡ್ಕೊಳ್ಳಿ ಫಸ್ಟ್. ನೋಡಿ ಎಂ ಇದೆಯಾ? ಇದೆ. ಓ ಇದೆಯಾ? ಇದೆ. ಯು ಇದೆಯಾ? ಇದೆ. ಎಲ್ ಇದೆ. ಡಿ ಇದೆ. ಐ ಇದೆ. ಎನ್ ಕೂಡ ಇದೆ. ಜಿ ಕೂಡ ಇದೆ. ಸೊ ನಾವು +1 -1 ಈ ತರ ಅಂದ್ರೆ ರಿಲೇಷನ್ ಬಿಟ್ವೀನ್ ದೀಸ್ ಟೂ ಅಂದ್ರೆ ಈ ಕೊಟ್ಟಿರೋ ವರ್ಡ್ಗೆ ಮತ್ತೆ ಕೋಡ್ಗೆ ಇರೋ ರಿಲೇಷನ್ ಫೈಂಡ್ ಔಟ್ ಮಾಡೋ ಅಗತ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಏನ್ ಲೆಟರ್ಸ್ ಕೊಟ್ಟಿದ್ದಾರೆ ಅದ್ ನಮ್ಗೆ ಇಲ್ಲೇ ಸಿಗ್ತಾ ಇದೆ. ಸೊ ಇವಾಗ ಏನ್ ಮಾಡೋಣ? ಎಂಗೆ ಏನಿದೆ ನೋಡಿ, ಎಂಗೆ ಎಲ್ ಇದೆ. ಡೈರೆಕ್ಟ್ ಆಗಿ ಬರೀರಿ ಎಂಗೆ ಎಲ್. ಓಗೆ ಏನಿದೆ? ಓಗೆ ಎನ್ ಇದೆ. ಸೊ ಡೈರೆಕ್ಟ್ ಆಗಿ ಬರೆಯೋಣ. ನೆಕ್ಸ್ಟ್ ಯುಗೆ ಟಿ ಇದೆ. ಡೈರೆಕ್ಟ್ ಆಗಿ ಬರೆಯೋಣ. ಎಲ್ಗೆ ಏನಿದೆ? ಎಲ್ಗೆ ಕೆ ಇದೆ. ಡಿಗೆ ಸಿ ಇದೆ. ಐಗೆ ಎಚ್ ಇದೆ. ಎನ್ಗೆ ಏನಿದೆ? ಎನ್ಗೆ ಎಂ ಇದೆ. ಜಿಗೆ ಎಫ್ ಇದೆ. ಸೊ LNTKCHMF ಈ ಕೋಡ್ ನಮಗೆ ಸಿಕ್ಕಿದೆ. ಯಾವ್ದಕ್ಕೆ ಇದು ಕೋಡು? ಮೌಲ್ಡಿಂಗ್ಗೆ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ನಮಗೆ ಬಂದಿರೋ ಆನ್ಸರ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಯಾವ್ದ್ರಲ್ಲಿ ಇದೆ ಚೆಕ್ ಮಾಡಿ. LNTKCHMF ನೋಡಿ ಆಪ್ಷನ್ ಸಿ ಅಲ್ಲಿದೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಇದು ಟಿ ಈ ಕಡೆ ಹೋಗಿದೆ, ಕೆ ಈ ಕಡೆ ಬಂದಿದೆ. ಸೊ ನಾವು ಆನ್ಸರ್ ನೋಡ್ಬೇಕಾದ್ರೆ ಈ ತರ ಕ್ವಶನ್ಸ್ ಅಲ್ಲಿ ಈ ತರ ಆಪ್ಷನ್ ಏನಾದ್ರು ಕೊಟ್ಟಿದ್ರೆ ಕೇರ್ಫುಲ್ ಆಗಿ ನೋಡ್ಬೇಕಾಗುತ್ತೆ. KT ನೋಡಿ ಎಕ್ಸ್ಚೇಂಜ್ ಇವೆರಡೇ ಎಕ್ಸ್ಚೇಂಜ್ ಆಗಿದೆ. ಸೊ ಆಪ್ಷನ್ ಕರೆಕ್ಟ್ ಆಗಿ ನೋಡಿ ನಾವು ಆನ್ಸರ್ ಹಾಕ್ಬೇಕಾಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ಎ ಸರ್ಟನ್ ಕೋಡ್ ಮಂಕಿ ಈಸ್ ರಿಟರ್ನ್ ಆಸ್ XDJMNL ಅಂದ್ರೆ ಮಂಕಿಗೆ ಅವ್ರು ಕೋಡ್ ಕೊಟ್ಟಿದ್ದಾರೆ.
ಹೌ ಈಸ್ ಟೈಗರ್ ರಿಟರ್ನ್ ಇನ್ ದಟ್ ಕೋಡ್? ನಾವು ಟೈಗರ್ಗೆ ಫೈಂಡ್ ಔಟ್ ಮಾಡಬೇಕು. ಅವರು ಮಂಕಿಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಮಂಕಿಗೆ ಏನ್ ಕೊಟ್ಟಿದ್ದಾರೆ ಕೋಡು ಬರೆಯೋಣ. ಮಂಕಿಗೆ ಏನ್ ಕೋಡ್ ಇದೆ? ಎಕ್ಸ್ ಡಿ ಜೆ ಎಂ ಎನ್ ಎಲ್ ಕೋಡ್ ಕೊಟ್ಟಿದ್ದಾರೆ. ಸರಿ, ಈಗ ನಾವು ಟೈಗರ್ಗೆ ಇದೇ ಟ್ರೆಂಡ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಲೆಟರ್ಸ್ಗೆ ನಂಬರ್ಸ್ ಏನಿದೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅದೇನು ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಕ್ವೆಶನ್ ಅನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿ ನೋಡಿ ವೈ ಇದೆ, ವೈ ಇಂದ ಎಕ್ಸ್ ಬರಬೇಕು ಅಂದ್ರೆ, ಸೊ ವೈ ಇಂದ ಎಕ್ಸ್ ಬರಬೇಕು ಅಂದ್ರೆ -1 ಮಾಡ್ಬೇಕಲ್ವಾ. ಸೊ ವೈ ಇಂದ ಎಕ್ಸ್ -1 ಮಾಡಬೇಕು. ಸೊ ಇ ಇಂದ ಡಿ, ಇ ಇಂದ ಡಿ ಮಾಡಬೇಕು ಅಂತಂದ್ರೆ ಇ ಇಂದ ಡಿಗೆ -1. ನೆಕ್ಸ್ಟ್ ಕೆ ಟು ಜೆ ಆಗ್ಬೇಕಂದ್ರೆ -1 ಅಂದ್ರೆ 10 - 11. ನೆಕ್ಸ್ಟ್ ಎನ್ ಇಂದ ಎಂ ಆಗ್ಬೇಕಂದ್ರೆ ಎನ್ ಇಂದ ಎಂ ಆಗ್ಬೇಕಂದ್ರೆ -1. ಅದಾದ್ಮೇಲೆ ಓ ಇಂದ ಎನ್, ಓ ಇಂದ ಎನ್ ಅಂದ್ರೂ ಕೂಡ -1. ನೆಕ್ಸ್ಟ್ ಎಂ ಇಂದ ಎಲ್, ಎಂ ಇಂದ ಎಲ್ ಕೂಡ -1. ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಾಗಿದೆ, ಫಸ್ಟ್ ಏನಿದೆಯಲ್ವಾ ಈ ಎಂ ಇಂದ ಲಾಸ್ಟ್ ಏನ್ ಲೆಟರ್ ಇದೆಯಲ್ವಾ ಇದು -1 ಮಾಡಿದಾಗ ಬಂದಿರುತ್ತೆ. ಸೊ ಇದೇ ಟ್ರೆಂಡ್ ಎಲ್ಲಾ ಲೆಟರ್ಸ್ಗೂ ಫಾಲೋ ಆಗಿದೆ ನೋಡಿ. ಸೊ ಅದೇ ತರ ಇದೇ ಟ್ರೆಂಡ್ ನ ನಾವು ಟೈಗರ್ಗೆ ಅಪ್ಲೈ ಮಾಡಿ ನೋಡೋಣ. ಸೊ ಜಿಗೆ -1 ಮಾಡಬೇಕು, ನೆಕ್ಸ್ಟ್ ಇಗೆ -1 ಮಾಡಬೇಕು, ಜಿಗ್ -1 ಮಾಡಬೇಕು, ಐಗ್ -1 ಮಾಡಬೇಕು, ಲಾಸ್ಟ್ ಒನ್ ಟಿಗೆ -1 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಆರ್ಗೆ -1 ಅಂದ್ರೆ ಕ್ಯೂ ಆಯ್ತು, ಈಗ -1 ಅಂದ್ರೆ ಡಿ ಆಯ್ತು, ಜಿಗೆ -1 ಅಂದ್ರೆ ಎಫ್, ಐಗೆ -1 ಅಂದ್ರೆ ಹೆಚ್, ಟಿಗೆ -1 ಅಂದ್ರೆ ಎಸ್ ಆಯ್ತು. ಸೊ ಇದು ನಮ್ಗೆ ಸಿಕ್ಕಿರೋ ಆನ್ಸರ್. ಇದು ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ, ಕ್ಯೂ ಫಸ್ಟ್ ಇಲ್ಲಿ ಬರುತ್ತೆ, ಕ್ಯೂ ಡಿ ಎಫ್ ಎಚ್ ಎಸ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇಫ್ ಫ್ರಾಗ್ರೆನ್ಸ್ ಈಸ್ ರಿಟರ್ನ್ ಆಸ್, ಅಂದ್ರೆ ಫ್ರಾಗ್ರೆನ್ಸ್ಗೆ ಕೋಡ್ ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಫ್ರಾಗ್ರೆನ್ಸ್ ಫ್ರಾಗ್ರೆನ್ಸ್ಗೆ ಕೋಡ್ ಏನು? ಎಸ್ ಬಿ ಎಚ್ ಎಸ್ ಓ ಡಿ ಎಫ್ ಜಿ, ಇದು ಫ್ರಾಗ್ರೆನ್ಸ್ಗೆ ಕೋಡ್. ಈಗ ಅದನ್ನೇ ಯೂಸ್ ಮಾಡ್ಕೊಂಡು ನಾವು ಇಂಪೋಸಿಂಗ್ಗೆ ಕೋಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಏನ್ ಟ್ರೆಂಡ್ ಇದೆ ಅಬ್ಸರ್ವ್ ಮಾಡಿ, ಏನ್ ಕ್ಲೂ ಸಿಗುತ್ತೆ. ಫಸ್ಟ್ ಕ್ವೆಶನ್ ಇವೆರಡು ವರ್ಡ್ಸ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಫಸ್ಟ್ ನೋಡಿ, ಇಲ್ಲಿ ಆರ್ ಆದ್ಮೇಲೆ ಎಸ್ ಬರುತ್ತೆ, ಎ ಆದ್ಮೇಲೆ ಬಿ ಬರುತ್ತೆ, ಜಿ ಆದ್ಮೇಲೆ ಎಚ್ ಬರುತ್ತೆ, ಆರ್ ಆದ್ಮೇಲೆ ಎಸ್, ನೆಕ್ಸ್ಟ್ ಎ ಆದ್ಮೇಲೆ ಬಿ ಬರುತ್ತೆ. ಸೊ ಇಲ್ಲಿ ಬಿ ಮಿಸ್ ಆಗಿದೆ, ಎ ಆದ್ಮೇಲೆ ಬಿ ಬರುತ್ತೆ, ಎಸ್ ಎಚ್ ಎಸ್ ಬಿ ಎಚ್ ಎಸ್ ಬಿ ಓ ಡಿ ಎಫ್ ಜಿ, ಈಗ ಕರೆಕ್ಟ್ ಇದೆ. ಸೊ ಅದಾದ್ಮೇಲೆ ಎನ್ ಆದ್ಮೇಲೆ ಓ ಬರುತ್ತೆ, ಸಿ ಆದ್ಮೇಲೆ ಡಿ, ಇ ಆದ್ಮೇಲೆ ಎಫ್. ನೋಡಿ ಈ ತರ ಟ್ರೆಂಡ್ ಫಾಲೋ ಆಗಿದೆ. ಇಲ್ಲಿ ಆರ್ ಆದ್ಮೇಲೆ ಎಸ್, ಎ ಬಿ, ಜಿ ಎಚ್, ಆರ್ ಎಸ್, ಎ ಬಿ, ಎನ್ ಓ, ಸಿ ಡಿ, ಇ ಎಫ್, ಈ ತರ ಟ್ರೆಂಡ್ ಫಾಲೋ ಆಗಿದೆ. ಸೊ ಜಿಗೆ ಹೆಂಗ್ ಫೈಂಡ್ ಔಟ್ ಮಾಡೋದು? ಇಲ್ಲಿ ನೋಡಿ, ಹಿಂದೆ ನೋಡಿ, ಎಫ್ ಹಿಂದೆಗಡೆ ಇ ಬರುತ್ತಾ, ಎಫ್ ಹಿಂದೆ ಇ ಬರುತ್ತಾ, ಸೊ ಡಿ ಹಿಂದೆಗಡೆ ಸಿ ಬರುತ್ತೆ. ಹಂಗೆ ಜಿ ಹಿಂದೆಗಡೆ ಏನ್ ಬರುತ್ತೆ? ಜಿ ಹಿಂದೆ ಎಫ್ ಬರುತ್ತೆ ಅಲ್ವಾ. ಸೊ ಎಫ್ ಅಂದ್ರೆ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, ಫಸ್ಟ್ ಎಫ್ ಬಂದಿದೆ, ಲಾಸ್ಟ್ ಕೂಡ ಎಫ್ ಇದೆ. ಈಗ ನಾವು ಇಂಪೋಸಿಂಗ್ ಈ ವರ್ಡ್ಗೆ ನಾವು ಫೈಂಡ್ ಔಟ್ ಮಾಡೋಣ ಕೋಡ್ ಏನಂತ. ಸೊ ಇಂಪೋಸಿಂಗ್, ಸೊ ಎಂಗೆ, ಪಿಗೆ, ಓಗೆ ನೆಕ್ಸ್ಟ್ ಲೆಟರ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು.
ಎಮ್ ಆದಮೇಲೆ ಎನ್, ಓ ಆದಮೇಲೆ ಪಿ ಆದಮೇಲೆ ಕ್ಯೂ, ಓಗೆ ಪಿ, ಎಸ್ ಆದಮೇಲೆ ಟಿ, ಐ ಆದಮೇಲೆ ಜೆ, ಎನ್ ಆದಮೇಲೆ ಓ, ಜಿ ಆದಮೇಲೆ ಹೆಚ್. ಸೊ ನೆಕ್ಸ್ಟ್ ಇಲ್ಲೇನಿದೆ, ಫಸ್ಟ್ ಎಫ್ ಇದೆ, ಲಾಸ್ಟ್ ಎಫ್ ಇದೆ, ಇಲ್ಲಿ ಐ ಇದೆ. ಸೊ ನಾವಿಲ್ಲಿ ಮತ್ತೆ ಐ ಬರಿಬೇಕಾಗತ್ತೆ. ಸೊ ಐಗೆ ನೆಕ್ಸ್ಟ್ ಲೆಟರು ಜೆ ಆಗುತ್ತೆ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಈಗ ಇದು ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ, ಎನ್ ಕ್ಯೂ ಪಿ ಟಿ, ಎನ್ ಕ್ಯೂ ಪಿ ಟಿ, ಜೆ ಒ ಎಚ್ ಜೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಅಕಾರ್ಡಿಂಗ್ ಟು ಎ ಮಿಲಿಟರಿ ಕೋಡ್, ಸಿಸ್ಟಮ್ ಈಸ್ ಅಂದ್ರೆ ಸಿಸ್ಟಮ್ಗೆ ಕೋಡ್ ಕೊಟ್ಟಿದ್ದಾರೆ, ಅಂಡ್ ನಿಯರರ್ ಈಸ್ ನಿಯರರ್ಗೆ ಕೋಡ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಕೋಡ್ ಫಾರ್ ಫ್ರಾಕ್ಷನ್? ನಮಗೆ ಸಿಸ್ಟಮ್ಗೆ ಕೋಡ್ ಏನು ಕೊಟ್ಟಿದ್ದಾರೆ, ನಿಯರರ್ಗೆ ಕೋಡ್ ಕೊಟ್ಟಿದ್ದಾರೆ. ನಾವು ಫ್ರಾಕ್ಷನ್ಗೆ ಕೋಡ್ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಸಿಸ್ಟಮ್ಗೆ ಕೋಡ್ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಸಿಸ್ಟಮ್ಗೆ ಏನು ಕೋಡು? ನೆಕ್ಸ್ಟ್ ನಿಯರರ್ಗೆ ಏನು ಕೋಡ್ ಕೊಟ್ಟಿದ್ದಾರೆ? ನಿಯರರ್ಗೆ ಕೋಡು ಬರ್ದಾಯ್ತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಫ್ರಾಕ್ಷನ್ಗೆ ನಾವು ಕೋಡ್ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರೋ ಕೋಡ್ಸ್ ಅಲ್ಲಿ ಏನ್ ಟ್ರೆಂಡ್ ಫಾಲೋ ಆಗಿದೆ ನೋಡಿ. ಇಲ್ಲಿ ಸಿಸ್ಟಮ್ ಕಾಮನ್ ಇದೆ, ಸಿಸ್ಟಮ್ ಅಲ್ಲಿ ಎಸ್ ವೈ ಎಸ್ ಕಾಮನ್ ಇದೆ. ಇದನ್ನ ನಾವು ಟಚ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ TEM ಏನಿದೆಯಲ್ವಾ ಅದೇನೆ ರಿವರ್ಸ್ ಅಲ್ಲಿ ಬಂದಿದೆ, TEM. ಸೊ ಇಲ್ಲಿ RER ಕಾಮನ್ ಇದೆ. ಸೊ ಇಲ್ಲಿ NEA ಇಲ್ಲಿ ರಿವರ್ಸ್ ಆಗಿ ಬಂದಿದೆ, NEA ರಿವರ್ಸ್ ಆಗಿ ಬಂದಿದೆ. ಸೊ ನಮಗೆ ಕೊಟ್ಟಿರೋ ವರ್ಡ್ ಫ್ರಾಕ್ಷನ್ಗೆ ಇದೇ ಟ್ರೆಂಡ್ ಅಪ್ಲೈ ಮಾಡೋಣ. ಸೊ ಫಸ್ಟ್ 4 ಲೆಟರ್ಸ್, ನೆಕ್ಸ್ಟ್ 4 ಲೆಟರ್ಸ್ಗೆ ಸೇಮ್ ಟ್ರೆಂಡ್ ಅಪ್ಲೈ ಮಾಡೋಣ. ಸೊ ಇಲ್ಲಿ ಏನಾಗುತ್ತೆ, CARF, ನೆಕ್ಸ್ಟ್ NOIP. ಸೊ ಇದು ಎಲ್ಲಿ ಯಾವ ಆಪ್ಷನ್ ಅಲ್ಲಿ ಬಂದಿದೆ? CARF, TI ಇದಲ್ಲ, ನೆಕ್ಸ್ಟ್ CAR ಲಾಸ್ಟ್ ಆಪ್ಷನ್ ಅಲ್ಲಿ ಇದೆ ನೋಡಿ, CARF NOIT. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇಫ್ LSJXVC ಈಸ್ ದ ಕೋಡ್ ಫಾರ್ ಮುಂಬೈ, ಅಂದ್ರೆ ಮುಂಬೈಗೆ ಕೋಡ್ ಕೊಟ್ಟಿದ್ದಾರೆ. ದ ಕೋಡ್ ಫಾರ್ ಡೆಲ್ಲಿ ಈಸ್, ನಾವು ಡೆಲ್ಲಿಗೆ ಫೈಂಡ್ ಔಟ್ ಮಾಡಬೇಕು. ಮುಂಬೈಗೆ ಕೋಡ್ ಕೊಟ್ಟಿದ್ದಾರೆ, ಡೆಲ್ಲಿಗೆ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಮುಂಬೈಗೆ ಕೋಡ್ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಮುಂಬೈ ಕೋಡ್ ಏನಿದೆ? LSJXVC. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಡೆಲ್ಲಿಗೆ. ಸೊ ಇಲ್ಲಿ ಕಾಮನ್ ವರ್ಡ್ಸ್ ಏನಾದರೂ ಸಿಗುತ್ತಾ ಅಂತ ಫಸ್ಟ್ ನೋಡ್ಬಿಡಿ, ಅಬ್ಸರ್ವ್ ಮಾಡಿ ಏನಾದರೂ ಕಾಮನ್ ವರ್ಡ್ ಸಿಗುತ್ತಾ ಅಂತ ನೋಡಿ. ಇಲ್ಲಿ ಕಾಮನ್ ಆಗಿ ಇಲ್ಲಿ MUM, ಐ ಒಂದೇ ಇದೆ ಕಾಮನ್ ಆಗಿ, ನಮಗೆ ಐ ಎರಡೇ ಸಿಗುತ್ತೆ. ಸೊ ಈ ಟ್ರೆಂಡ್ ಫಾಲೋ ಮಾಡೋಕ್ಕಾಗಲ್ಲ. ಸೊ ಫರ್ದರ್ ಅಬ್ಸರ್ವ್ ಮಾಡೋಣ ನೋಡಿ. ಇಲ್ಲಿ M ಟು L, M ಇಂದ Lಗೆ -1 ಮಾಡಬೇಕಲ್ವಾ? ಸೊ -1. U ಇಂದ Sಗೆ -2 ಮಾಡಬೇಕಾಗುತ್ತೆ. ಸೊ -2. M ಇಂದ Jಗೆ, M ಟು Jಗೆ -3 ಆಗುತ್ತೆ. ಸೊ -3 ಮಾಡಬೇಕಾಗುತ್ತೆ. ಹೆಂಗ್ ಮಾಡೋದು? ಇಲ್ಲಿ X ಇದೆ, ಇಲ್ಲಿ B ಇದೆ, ಈ ತರ ಇದ್ರೆ ಹೆಂಗ್ ಮಾಡೋದು? ಇದು ಹಾರಿಜಾಂಟಲ್ ಆಗಿ ಬರ್ದಿದ್ದೀನಿ, ಅಂದ್ರೆ ಒಂದೇ ಲೈನ್ ಅಲ್ಲಿ A ಟು Z ಬರ್ದು ಅದಕ್ಕೆ ಒರಿಜಿನಲ್ ಪ್ಲೇಸ್ ಮತ್ತೆ ರಿವರ್ಸ್ ಪ್ಲೇಸ್ ಅಲ್ಲಿ ಬರ್ದಿದ್ದೀನಿ. ಅದೇ ತರ ನಾವು ಸರ್ಕಲ್ ಅಲ್ಲೂ ಬರಿಬಹುದಲ್ವಾ? ABCD, ಅದೇ ತರ ಅಪ್ ಟು XYZ ಹಿಂಗೆ ಸರ್ಕಲ್ ಅಲ್ಲೂ ಬರಿಬಹುದಲ್ವಾ? ಸೊ ಇದಕ್ಕೆ ನಂಬರ್ 1 2 3 4 ಹಂಗೆ ಅಪ್ ಟು 26 ವರೆಗೂ ಬರಿಬಹುದು. Yಗೆ 25 ಆಗುತ್ತೆ, Xಗೆ 24 ಆಗುತ್ತೆ, ಮತ್ತೆ ಇದರಿಂದ ಯಾವ್ದು ಬರುತ್ತೆ? W ಬರುತ್ತೆ, Wಗೆ 23. ಹಂಗೆ
ಎ ಟು ಝೆಡ್ ವರ್ಗು ಬರಿಬೋದು, ಅದಕ್ಕೆ ನಂಬರ್ನು ಇದೇ ಥರ ಅಸೈನ್ ಮಾಡ್ಬೋದು. ಸೊ ಇಲ್ಲಿ ಬಿ ಟು ಎಕ್ಸ್ಗೆ ನಾವು ಅಸೈನ್ ಮಾಡಿದ್ರೆ ಬಿ ಇಂದ ಎಕ್ಸ್ ಇಲ್ಲಿದೆ. ಡಿಫ್ರೆನ್ಸ್ ಏನಾಗುತ್ತೆ, ಬಿ ಇಂದ ಎಕ್ಸ್ಗೆ 1 2 3 4 ಆಯಿತು. ಅಂದರೆ ಬಿ ಇಂದ ಎಕ್ಸಿಗೆ -4 ಆಯಿತು. ಸೊ -4 ಬಿ ಟು ಎಕ್ಸ್ -4 ಆಯಿತು. ನೆಕ್ಸ್ಟ್ ಅದೇ ಥರ ಎ ಟು ವಿ ಚೆಕ್ ಮಾಡೋಣ. ಎ ಟು ವಿಗೆ ಏನು ಬರುತ್ತೆ, ಇಲ್ಲಿ ಡಬ್ಲ್ಯೂ ಹಿಂದೆ ವಿ ಇರುತ್ತಲ್ವಾ, ಸೊ ಇದ್ರ ವ್ಯಾಲ್ಯೂ 22. ಸೊ ಎ ಇಂದ ವಿಗೆ ಡಿಫ್ರೆನ್ಸ್ ಏನು ಬರುತ್ತೆ ಚೆಕ್ ಮಾಡಿ. 1 2 3 4 5 ಬರುತ್ತೆ. ಅಂದರೆ -5 ಮಾಡಿದ್ರೆ ಎ ಇಂದ ಹಿಂದೆ ಹೋಗ್ಬೇಕಲ್ವಾ, -5 ಮಾಡಿದ್ರೆ ವಿ ಬರುತ್ತೆ. ಸೊ ಅದೇ ಥರ ಐ ಟು ಸಿ ಚೆಕ್ ಮಾಡಿ. ಐ ಇಂದ ಸಿಗೆ ಹೋಗ್ಬೇಕು. ಅಂದರೆ -3 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. -6 ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ -6 ಮಾಡಿದ್ರೆ ನಮಗೆ ಐ ಟು ಸಿ ಸಿಗುತ್ತೆ. ಸೊ ಇಲ್ಲೊಂದು ಟ್ರೆಂಡ್ ಫಾರ್ಮ್ ಆಗಿದೆ ಅಲ್ವಾ, -1 -2 -3 -4 -5 -6 ಹಿಂಗೆ ಟ್ರೆಂಡ್ ಫಾರ್ಮ್ ಆಗಿದೆ. ಅದೇ ಟ್ರೆಂಡನ್ನು ನಾವು ಈಗ ಡೆಲ್ಲಿಗೆ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಡೆಲ್ಲಿಗೆ ಅಪ್ಲೈ ಮಾಡಿದ್ರೆ ಡಿಗೆ -1 ಮಾಡಬೇಕು, ಇಗೆ -2, ಎಲ್ಗೆ -3, ಹೆಚ್ಗೆ -4, ಐಗೆ -5. ಡಿಗೆ -1 ಮಾಡಿದ್ರೆ ಏನಾಗುತ್ತೆ, ಸಿ ಬರುತ್ತೆ. ಇಗೆ -2 ಮಾಡಿದ್ರೂ ಸಿನೇ ಬರುತ್ತೆ. ಎಲ್ಗೆ -3 ಮಾಡಿದ್ರೆ ಐ ಬರುತ್ತೆ. ಹೆಚ್ಗೆ -4 ಮಾಡಬೇಕಾಗುತ್ತೆ. ಅಂದರೆ 8 -4 ಅಂದರೆ ಡಿ ಬರುತ್ತೆ. ಐಗೆ -5 ಮಾಡಬೇಕಾಗುತ್ತೆ. ಅಂದರೆ 1 2 3 4 5 ಡಿನೇ ಬರುತ್ತೆ. ಅಥವಾ ನೀವು ಬೇಕಂದ್ರೆ 9 - 5 ಅಂತನಾದರೂ ಮಾಡ್ಬೋದು, 4 ಬರುತ್ತೆ. 4ಗಿರೋ ವ್ಯಾಲ್ಯೂ ಡಿ ಅಲ್ವಾ, ಹಿಂಗೂ ಮಾಡ್ಬೋದು. ಸೊ ಸಿ ಐ ಡಿ ಡಿ ಇದು ಯಾವ ಆಪ್ಷನಲ್ಲಿದೆ ನೋಡಿ, ಆಪ್ಷನ್ ಎ CCIDD is the final answer. In a code language, mathematics is written as ಅಂದರೆ ಮ್ಯಾಥಮೆಟಿಕ್ಸ್ನ ಈ ಥರ ಕೋಡ್ ಲ್ಯಾಂಗ್ವೇಜಲ್ಲಿ ಬರಿಬೋದು ಅಂತ ಕೊಟ್ಟಿದ್ದಾರೆ. ಅಂದರೆ ಮ್ಯಾಥಮೆಟಿಕ್ಸ್ಗೆ ಕೋಡ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. ಹೌ ಈಸ್ ಕೆಮಿಸ್ಟ್ರಿ ರಿಟರ್ನ್ ಇನ್ ದಟ್ ಕೋಡ್ ಲ್ಯಾಂಗ್ವೇಜ್, ಅಂದರೆ ಕೆಮಿಸ್ಟ್ರಿಗೆ ಕೋಡ್ ಲ್ಯಾಂಗ್ವೇಜ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ಮ್ಯಾಥಮೆಟಿಕ್ಸಿಂದ ಈ ಕೋಡ್ ಲ್ಯಾಂಗ್ವೇಜ್ ಹೆಂಗೆ ಬಂದಿದೆ ಅಂತ ಫೈಂಡ್ ಔಟ್ ಮಾಡೋಣ. ಸೊ ಕೋಡ್ ಲ್ಯಾಂಗ್ವೇಜ್ ಏನಿದೆ, LBSIDNZUHDR. ಸೊ ಇದು ಮ್ಯಾಥಮೆಟಿಕ್ಸ್ಗೆ ಕೋಡ್ ಲ್ಯಾಂಗ್ವೇಜು. ಇವು ಎರಡರ ನಡುವೆ ಏನಾದರೂ ಕ್ಲೂ ಸಿಗುತ್ತಾ ಅಂತ ಚೆಕ್ ಮಾಡೋಣ ಫಸ್ಟು. ಸೊ ಎಮ್ಮಿಂದ ಎಲ್ಲಿಗೆ ಬರಬೇಕು ಅಂದರೆ, ಎಮ್ಮಿಂದ ಎಲ್ಲಿಗೆ ಹೋಗ್ಬೇಕಂದ್ರೆ -1 ಮಾಡಬೇಕಲ್ವಾ. ಸೊ -1. ಎ ಟು ಬಿ ಅಂದರೆ, ಸೊ ಎ ಟು ಬಿ ಅಂದರೆ +1 ಅಲ್ವಾ, +1. ಅದಾದಮೇಲೆ ಟಿ ಟು ಎಸ್ ಅಂದರೆ ನೋಡಿ, ಟಿ ಟು ಎಸ್ -1 ಮಾಡಬೇಕಾಗುತ್ತೆ. ಎಚ್ ಟು ಐ ಅಂದರೆ +1. ಇ ಟು ಡಿ ಅಂದರೆ -1. ಎಮ್ ಟು ಎನ್, ಎಮ್ಮಿಂದ ಎನ್ +1 ಆಯಿತು. ಸೊ ಎ ಟು ಝಡ್ ಅಂದರೆ ನಾನು ಆಗಲೇ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ತೋರಿಸಿದ್ದೆ. ಅಂದರೆ ಸರ್ಕ್ಯುಲರ್ ಫಾರ್ಮಾಗೂ ನಾವು ಬರಿಬೋದು. ABC ಅಂತ ಬರಿತಾ ಹೋದರೆ ಝೆಡ್ವರೆಗೂ, ಹೀಗೆ ಅಪ್ ಟು ಝೆಡ್ವರೆಗೂ ಬರಿತಾ ಹೋದರೆ ನಮಗೆ ಬೇಕಾಗಿರೋದು ಎ ಇಂದ ಝೆಡ್ ಅಂದರೆ -1. ಟಿ ಟು ಯು ನೋಡೋಣ. ಟಿ ಟು ಯು ಅಂದರೆ +1. ಐ ಟು ಎಚ್, ಐ ಇಂದ ಎಚ್ ಅಂದರೆ -1. ಸಿ ಟು ಡಿ ಅಂದರೆ, ಸೊ ಇಲ್ಲಿ ಉಲ್ಟಾ ಅಲ್ವಾ, ಸಿ ಟು ಡಿ ಅಂದರೆ +1. ಎಸ್ ಟು ಆರ್, ಎಸ್ ಇಂದ ಆರ್ ಅಂದರೆ -1. ಸೊ ಇದಿಷ್ಟು ನಮಗೆ ಮ್ಯಾಥಮೆಟಿಕ್ಸು ಮತ್ತು ಅದರಿಂದ ಕೋಡ್ ಹೆಂಗೆ ಬಂತು ಅಂತ ನಮಗೆ ಗೊತ್ತಾಯಿತು. ಈಗ ಕೆಮಿಸ್ಟ್ರಿಗೆ ಕೋಡ್ ನಾವು ಫೈಂಡ್ ಔಟ್ ಮಾಡಬೇಕು. ಇದೇ ಟ್ರೆಂಡನ್ನೇ ನಾವು ಕೆಮಿಸ್ಟ್ರಿ ವರ್ಡ್ಗೆ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಕೆಮಿಸ್ಟ್ರಿ ವರ್ಡ್ಗೆ ಈಗ ನಾವು ಅಪ್ಲೈ ಮಾಡ್ತಿದ್ದೀವಿ. ಕೆಮಿಸ್ಟ್ರಿ
ಸೊ ಸಿಗೆ ಫಸ್ಟ್ ಏನು ಮಾಡಬೇಕು, -1 ಮಾಡಬೇಕು. ಸಿಗೆ -1 ಮಾಡಿದ್ರೆ ಬಿ ಬರುತ್ತೆ ಅಲ್ವಾ, ಸಿಯಿಂದ ಬಿಗೆ -1 ಆಗಬೇಕು. ನೆಕ್ಸ್ಟ್ ಎಚ್ಗೆ +1 ಮಾಡಬೇಕು. ಎಚ್ಗೆ +1 ಮಾಡಿದ್ರೆ ಐ ಬರುತ್ತೆ. ಸೊ ಈಗೇನು ಮಾಡಬೇಕು, +1 ಆಯಿತು, -1. ಈಗೆ -1 ಅಂದರೆ ಇಲ್ಲಿಂದ ಇಲ್ಲಿಗಲ್ವಾ, -1 ಡಿ ಬರುತ್ತೆ. ಎಮ್ಗೆ ಈಗೇನು ಮಾಡಬೇಕು, -1 ಆದಮೇಲೆ +1 ಅಲ್ವಾ, ಎಮ್ಗೆ +1 ಅಂದರೆ ಎನ್ ಬರುತ್ತೆ. ಐಗೆ -1 ಮಾಡಬೇಕು. ಐಗೆ -1 ಅಂದರೆ ಎಚ್ ಆಗುತ್ತೆ. ಸೊ ಎಸ್ಗೆ ಈಗ +1 ಮಾಡಬೇಕು. ಎಸ್ಗೆ +1 ಮಾಡಿದ್ರೆ ಟಿ ಬರುತ್ತೆ. ಟೀಗೆ ಈಗ -1 ಮಾಡಬೇಕಲ್ವಾ, ಟೀಗೆ -1 ಅಂದರೆ ಎಸ್ ಬರುತ್ತೆ. ಆರ್ಗೆ ಏನು ಮಾಡಬೇಕು, ಈಗ +1 ಮಾಡಬೇಕು. ಸೊ ಎಸ್ ಬರುತ್ತೆ. +1 ಮಾಡಿದ್ರೆ ಆರ್ಗೆ ಎಸ್ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ವೈಗೆ ನಾವೇನು ಮಾಡಬೇಕೀಗ, -1 ಮಾಡಬೇಕು. -1 ಮಾಡಿದ್ರೆ ಏನು ಬರುತ್ತೆ, ಎಕ್ಸ್ ಬರುತ್ತೆ. ಸೊ ನಮಗೆ ಫೈನಲ್ ಆನ್ಸರ್ ಸಿಕ್ತು. ಸೊ BIDNHTSS ಇದು ಯಾವ ಆಪ್ಷನಲ್ಲಿದೆ ಅಂತ ಚೆಕ್ ಮಾಡಿ. BID ಇದೆ, ಎನ್ ಇಲ್ಲಿದೆ, HTSSX ಅಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಫ್ ಟ್ಯಾಪ್ ಈಸ್ ಕೋಡೆಡ್ ಆಸ್ SZO ದೆನ್ ಹೌ ಈಸ್ ಫ್ರೀಸ್ ಕೋಡೆಡ್? ಅಂದರೆ ನಮಗೆ ಟ್ಯಾಪ್ದು ಕೋಡೆಡ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ, ಏನು SZO ಅಂತ. ನಾವೀಗೇನು ಫೈಂಡ್ ಔಟ್ ಮಾಡಬೇಕು, ಫ್ರೀಸ್ಗೆ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಮೈನಸ್ ಮಾಡಬೇಕು, ಪ್ಲಸ್ ಮಾಡಬೇಕು ನೋಡೋಣ. ಟಿಯಿಂದ ಎಸ್ ಬರಬೇಕು ಅಂದರೆ ಏನು, -1 ಆಗಿದೆ. ಸೊ -1. A to Z ಅಂದರೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸರ್ಕ್ಯುಲರ್ ಫಾರ್ಮ್ ಆಗಿ ಎ ಇಂದ ಝೆಡ್ವರೆಗೂ ಬರೆದ್ರೆ A to Z ABCD ಹಾಗೆ ಝೆಡ್ವರೆಗೂ ಬರಿತಾ ಹೋದರೆ ನಮಗೆ ಸರ್ಕ್ಯುಲರ್ ಫಾರ್ಮ್ ಸಿಗುತ್ತೆ. ಇಲ್ಲೇನು ಕೇಳಿದ್ದಾರೆ, ಎ ಇಂದ ಝೆಡ್ ಅಂದರೆ ಎ ಇಂದ ಝೆಡ್ ಹಿಂದೆ ಹೋದರೆ -1 ಆಗುತ್ತೆ. ಸೊ -1. P to O, P ಇಂದ O ಇದು ಕೂಡ -1. ಸೊ ಇಲ್ಲೇನು ನಮಗೆ ಟ್ರೆಂಡ್ ಸಿಕ್ತು, -1 -1 -1 ಬಂದಿದೆ. ಸೊ ಈಗ ನಾವೇನು ಮಾಡಬೇಕು, ಈ ಫ್ರೀಸ್ಗೂ -1 ಮಾಡಬೇಕಾಗತ್ತೆ. ಸೊ ಎಲ್ಲದಕ್ಕೂ -1 -1 -1 ಮಾಡ್ತಾ ಹೋಗಬೇಕು. ಸೊ ಫ್ರೀಸ್ಗೆ -1 ಮಾಡಿದ್ರೆ ಇ ಬರುತ್ತೆ. ಆರ್ಗೆ -1 ಮಾಡಿದ್ರೆ ಕ್ಯೂ ಬರುತ್ತೆ. ಇಗೆ -1 ಮಾಡಿದ್ರೆ ಡಿ ಬರುತ್ತೆ. ಝೆಡ್ಗೆ -1 ಮಾಡಿ ವೈ ಬರುತ್ತೆ. ಇಗೆ ಡಿ ಬರುತ್ತೆ. ಇಲ್ಲಿ ಇಗೆ ಡಿ ಬರುತ್ತೆ. ಸೊ ಇದು ಯಾವ ಆನ್ಸರಲ್ಲಿದೆ ನೋಡಿ, ಆಪ್ಷನ್ ಡಿ ಅಲ್ಲಿದೆ, EQDDYD. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಇನ್ ಎ ಸರ್ಟನ್ ಕೋಡ್ ಫೋರ್ಜ್ ಈಸ್ ರಿಟರ್ನ್ ಆಸ್, ನೋಡಿ ಫೋರ್ಜ್ಗೆ ಕೋಡ್ ಕೊಟ್ಟಿದ್ದಾರೆ. ಹೌ ಈಸ್ ಕಲ್ಪ್ರಿಟ್ ರಿಟರ್ನ್ ಇನ್ ದಟ್ ಕೋಡ್? ಅಂದರೆ ಫೋರ್ಜ್ಗೆ ಅವರು ಕೋಡ್ ಕೊಟ್ಟಿದ್ದಾರೆ, FORGE. ಫೋರ್ಜ್ಗೆ ಅವರು ಕೋಡ್ ಕೊಟ್ಟಿದ್ದಾರೆ FPTJI. ನಾವು ಇವಾಗ ಫೈಂಡ್ ಔಟ್ ಮಾಡಬೇಕಾಗಿರೋದು ಕಲ್ಪ್ರಿಟ್. ಈ ವರ್ಡ್ಗೆ ನಾವೀಗ ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಇಲ್ಲಿಂದ ಇಲ್ಲಿಗೆ ಏನು ರಿಲೇಷನ್ ಇದೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಸೊ ಎಫ್ಫಿಂದ ಎಫ್ ಅಂದರೆ 0 ಅಲ್ವಾ, ಸೊ +0. O ಇಂದ ಪಿಗೆ ಏನು ಮಾಡಬೇಕು, O ಇಂದ ಪಿ, O ಆದಮೇಲೆ ಪಿ ಅಂದರೆ +1 ಮಾಡಬೇಕು. ಸೊ +1. ಇಲ್ಲಿ ಆರಿಂದ ಟಿ ಇದೆ, ಆರಿಂದ ಟಿ ಅಂತಂದರೆ +1 ಅಲ್ಲ, +1 ಅಂದರೆ ಎಸ್ ಬರುತ್ತೆ. +2 ಮಾಡಬೇಕು, +2 ಮಾಡಿದ್ರೆ ಟಿ ಬರುತ್ತೆ. ಸೊ +2. ನೆಕ್ಸ್ಟ್ ಜಿ ಇಂದ ಜೆಗೆ, ಜಿ ಇಂದ ಜೆಗೆ ಅಂದರೆ 7ಗೆ +3 ಆ್ಯಡ್ ಮಾಡಿದ್ರೆ 10 ಬರುತ್ತೆ. 10 ಅಂದರೆ ಜೆ ಅಲ್ವಾ. ಸೊ ಜಿ ಇಂದ ಜೆಗೆ ಹೋಗ್ಬೇಕಂದ್ರೆ +3 ಮಾಡಬೇಕು. ಇ ಇಂದ ಐ, ನೆಕ್ಸ್ಟ್ ಇ ಇಂದ ಐ ಅಂದರೆ 5 + 4 ಮಾಡಿದ್ರೆ 9 ಬರುತ್ತೆ. 5 + 4 ಮಾಡಿದ್ರೆ 9 ಬರುತ್ತೆ. ಅಥವಾ ನೀವು ಹಾಗೇನೆ ಕ್ಯಾಲ್ಕುಲೇಟ್ ಮಾಡ್ಬೋದು, 1 2 3 4 ಅಂತ. ಇ ಆದಮೇಲೆ 1 2 3 4ಗೆ ಐಯೇ ಬರುತ್ತೆ. ಸೊ +4. ಇಲ್ಲೇನು ಟ್ರೆಂಡ್ ಇದೆ, +1
+2 +3 +4 ಅಂದರೆ 0 to 4 ಬಂದಿದೆ. ಸೊ ನಾವೀಗ ಅದೇ ಟ್ರೆಂಡ್ನೇ ಈ ಕಲ್ಪ್ರಿಟ್ ವರ್ಡ್ಗೂ ಅಪ್ಲೈ ಮಾಡೋಣ. ಫಸ್ಟ್ ಏನು +0, ಆಮೇಲೆ +1, ಆಮೇಲೆ +2, +3, +4, +5, +6. ಈಗ ಇದನ್ನು ಅಪ್ಲೈ ಮಾಡ್ತಾ ಹೋಗೋಣ. ಸಿಗೆ +0 ಅಂದರೆ ಸಿನೇ ಅಲ್ವಾ. ಯುಗೆ +1 ಅಂದರೆ ಯುಗೆ +1 ವಿ ಬರುತ್ತೆ. ಎಲ್ಗೆ +2 ಅಂತೆ, ಎಲ್ಗೆ +2 ಎನ್ ಬರುತ್ತೆ. ನೆಕ್ಸ್ಟ್ ಪಿಗೆ +3 ಅಂತೆ, ಪಿಗೆ +3 ಅಂದರೆ 16ಗೆ ಪಿ ವ್ಯಾಲ್ಯೂ ಏನು 16, 16 +3 ಅಂದರೆ 19 ಅಂದರೆ 7. ಪಿಗೆ +3 ಮಾಡಿದ್ರೆ ಎಸ್ ಬರುತ್ತೆ. ನೆಕ್ಸ್ಟ್ ಪಿ ಆರ್ಗೆ +4, ಆರ್ ಇಲ್ಲಿದೆ, ಆರಿಂದ +4, 18ಗೆ +4 ಮಾಡಿ 22 ಬರುತ್ತೆ ಅಂದರೆ ವಿ. ಐಗೆ +5, ಐ ಎಲ್ಲಿದೆ ಇಲ್ಲಿದೆ, ಐ 9 ಇದೆ, ಇಲ್ಲಿಂದ +5, 9ಗೆ +5 ಮಾಡಿ 14 ಬರುತ್ತೆ. ಸೊ ಎನ್. ಅದಾದಮೇಲೆ ಟಿಗೆ +4, ಟಿಗೆ +6 ಇದೆ, ಟಿಗೆ +6 ಅಂದರೆ 20ಗೆ +6 ಆ್ಯಡ್ ಮಾಡಿದ್ರೆ 26 ಅಂದರೆ ಝೆಡ್ ವ್ಯಾಲ್ಯೂ, ಝೆಡ್ ಇದೆ. ಸೊ ಫೈನಲ್ ಆನ್ಸರ್ ನಮಗೆ ಸಿಕ್ತು. ಇದು ಯಾವ ಆಪ್ಷನಲ್ಲಿದೆ ನೋಡೋಣ. ಸಿ ವಿ ಎನ್ ಸಿಕ್ಕಿದೆ, SVNZ. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಟಾಪಿಕ್ ಕೋಡಿಂಗ್ ವಿತ್ ನಂಬರ್ಸ್. ನಾವು ಇದಕ್ಕೆ ಮುಂಚೆ ಕೋಡಿಂಗ್ ವಿತ್ ಆಲ್ಫಾಬೆಟ್ಸ್ ನೋಡಿದ್ವಿ. ಅಂದರೆ ಫಸ್ಟ್ ಟಾಪಿಕ್ಕು ಕೋಡಿಂಗ್ ವಿತ್ ಆಲ್ಫಾಬೆಟ್ಸ್ ಆಯಿತು. ಈಗ ಸೆಕೆಂಡ್ ಟಾಪಿಕ್ಕು ಕೋಡಿಂಗ್ ವಿತ್ ನಂಬರ್ಸ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಇನ್ ಎ ಸರ್ಟೈನ್ ಕೋಡ್ ನ್ಯೂಯಾರ್ಕ್ ಈಸ್ ರಿಟರ್ನ್ ಆ್ಯಸ್ 111. ಅಂದರೆ ನ್ಯೂಯಾರ್ಕ್ಗೆ ಕೋಡು 111 ಅಂತ ಕೊಟ್ಟಿದ್ದಾರೆ. ಹೌ ಈಸ್ ನ್ಯೂ ಜೆರ್ಸಿ ರಿಟರ್ನ್ ಇನ್ ದಟ್ ಕೋಡ್. ಅಂದರೆ ಅವರು ನ್ಯೂಯಾರ್ಕ್ಗೆ ಕೋಡ್ ಕೊಟ್ಟಿದ್ದಾರೆ 111. ನಾವು ನ್ಯೂ ಜೆರ್ಸಿಗೆ ಕೋಡ್ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ನಾವು ನ್ಯೂಯಾರ್ಕಿಂದ 111 ಹೆಂಗೆ ಬಂತು, ಆ ಕೋಡ್ ಯಾವ ಥರ ಬಂತು ಅಂತ ಫೈಂಡ್ ಔಟ್ ಮಾಡೋಣ. ಫಸ್ಟು ನ್ಯೂಯಾರ್ಕ್, NEWYORK, ನ್ಯೂಯಾರ್ಕಿಂದ ನಮಗೆ 111 ಹೆಂಗೆ ಬಂತು ಅಂತ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ಎನ್ಗೆ ಒರಿಜಿನಲ್ ಪ್ಲೇಸ್ ಏನು 14, ಇಗೆ 5, ಡಬ್ಲ್ಯೂಗೆ 23, ವೈಗೆ 25, ಓಗೆ 15, ಆರ್ಗೆ 18, ಕೆಗೆ 11. ಸೊ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ 4 + 5 9, 9 + 3 12, 12 + 5 12 + 5 17, 17 + 5 22, 22 + 8 30, +1 31, 4 5 6 7 8 9 10 11. ಸೊ ಈ ಕೊಟ್ಟಿರೋ ವರ್ಡ್ಗೆ ನ್ಯೂಯಾರ್ಕ್ಗೆ ನಾವು ಒರಿಜಿನಲ್ ಪ್ಲೇಸ್ ವ್ಯಾಲ್ಯೂ ಏನಿದೆ ಅದನ್ನೆಲ್ಲ ಬರೆದು ಆ್ಯಡ್ ಮಾಡಿದ್ದೀವಿ. ಆ್ಯಡ್ ಮಾಡಿದಾಗ ನಮಗೆ 111 ಬಂದಿದೆ. ಸೊ ನಾವು ಇವಾಗ ನ್ಯೂ ಜೆರ್ಸಿ ವರ್ಡ್ಗೆ ಈಸಿಯಾಗಿ ಕಂಡುಹಿಡಿಬೋದಲ್ವಾ. ಸೊ ನ್ಯೂ ಜೆರ್ಸಿ ವರ್ಡ್ಗೆ ನಾವು ಕೋಡ್ ವ್ಯಾಲ್ಯೂ ಕಂಡುಹಿಡಿಯೋಣ. ನ್ಯೂ ಜೆರ್ಸಿ ಕರೆಕ್ಟ್ ಇದೆ. ಸೊ ಎನ್ ವ್ಯಾಲ್ಯೂ ಏನು, ಎನ್ ವ್ಯಾಲ್ಯೂ 14, ಇ ವ್ಯಾಲ್ಯೂ 5, ಡಬ್ಲ್ಯೂ ವ್ಯಾಲ್ಯೂ 23, ಜೆ ವ್ಯಾಲ್ಯೂ 10, ಇ ವ್ಯಾಲ್ಯೂ 5, ಆರ್ ವ್ಯಾಲ್ಯೂ 18, ಎಸ್ ವ್ಯಾಲ್ಯೂ 19, ಇ ವ್ಯಾಲ್ಯೂ 5, ವೈ ವ್ಯಾಲ್ಯೂ 25. ಇದಿಷ್ಟನ್ನು ಈಗ ಆ್ಯಡ್ ಮಾಡೋಣ. 4 + 5 9, 9 + 3 12, 12 + 5 17, 17 + 8 ಅಂದರೆ 25 ಆಯಿತು. 25 + 9 34, 34 + 5 39, 39 + 5 ಅಂದರೆ 44 ಆಯಿತು. ಸೊ 44, 5 6 7 8 9 10 11 12, ಟೋಟಲ್ 124 ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಇಲ್ಲಿ 124 ಆಪ್ಷನ್ ಬಿ ಇಲ್ಲಿದೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಇನ್ ಎ ಸರ್ಟೈನ್ ಕೋಡ್ ಹರಿಯಾಣ ಈಸ್ ರಿಟರ್ನ್ ಆ್ಯಸ್. ಅಂದರೆ ಹರಿಯಾಣಗೆ ಕೋಡ್ ಕೊಟ್ಟಿದ್ದಾರೆ. ಹೌ ಈಸ್ ಡೆಲ್ಲಿ ರಿಟರ್ನ್ ಇನ್ ದಟ್ ಕೋಡ್. ನಾವು ಡೆಲ್ಲಿಗೆ ಕೋಡ್ ಫೈಂಡ್ ಔಟ್ ಮಾಡಬೇಕು. ಸೊ ಹರಿಯಾಣಗೆ ಕೋಡ್ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ.
ಹರಿಯಾಣ, ಕೋಡ್ 819751. ಡೆಲ್ಲಿಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು ನಾವು DELHI. ಓಕೆ, ಡೆಲ್ಲಿಗೆ ಕೋಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಂಥ ಟೈಮಲ್ಲಿ ನಾವೇನು ಮಾಡಬೇಕು, ಚೆಕ್ ಮಾಡ್ಕೋಬೇಕು. ಒರಿಜಿನಲ್ ಪ್ಲೇಸ್ ನಂಬರ್ನ ಚೆಕ್ ಮಾಡ್ಕೋಬೇಕು ಫಸ್ಟ್. ಹೆಚ್ಚಿಗೆ 8 ಇದೆ. ಓಕೆ, ನೆಕ್ಸ್ಟು ಎಗೆ 1 ಇದೆ, ಆರ್ಗೆ 18 ಇದೆ. 18 ಅಂದರೆ 1 + 8 ಮಾಡಿದ್ರೆ 9 ಬರುತ್ತೆ. ಸೊ ಇದು ಕರೆಕ್ಟ್ ಆಯಿತು. ವೈ ವ್ಯಾಲ್ಯೂ 7 ಇದೆ. ವೈ ವ್ಯಾಲ್ಯೂ 7 ಅಂದರೆ 2 + 5 = 7. ಈ ವ್ಯಾಲ್ಯೂ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಎ ವ್ಯಾಲ್ಯೂ 1 ಇದೆ, ಎನ್ ವ್ಯಾಲ್ಯೂ 5 ಇದೆ. 5 ಅಂದರೆ 1 + 4 = 5 ಇದೆ. ಸೊ ಎನ್ ವ್ಯಾಲ್ಯೂ ಕೂಡ ಸ್ಯಾಟಿಸ್ಫೈ ಆಯಿತು. ಎ ವ್ಯಾಲ್ಯೂ ಮತ್ತೆ 1 ಇದೆ, ಸೊ 1 ಇದೆ. ಓಕೆ, ಈಗ ನಾವು ಡೆಲ್ಲಿಗೆ ಇದೇ ಥರ ಬರೆಯೋದಷ್ಟೇ, ಕಾಂಪ್ಲಿಕೇಶನ್ ಏನಿಲ್ಲ. ಡಿಗೆ 4 ಇದೆ, ಇಗೆ 5 ಇದೆ, ಎಲ್ಗೆ 12 ಇದೆ. ಅಂದರೆ 1 + 2 ಮಾಡಿದ್ರೆ 3 ಬರುತ್ತೆ. ಸೊ 3. ಎಚ್ ವ್ಯಾಲ್ಯೂ ಏನಿದೆ 8 ಇದೆ. ಐ ವ್ಯಾಲ್ಯೂ ಏನಿದೆ, ಐ ವ್ಯಾಲ್ಯೂ 9 ಇದೆ. ಸೊ ಆ್ಯಸ್ ಇಟ್ ಈಸ್ 9. ಸೊ ಇಲ್ಲಿ ನಮಗೆ ಒರಿಜಿನಲ್ ಆಗಿ ಇಲ್ಲಿ ಎಚ್ ವ್ಯಾಲ್ಯೂ ಅಷ್ಟೇ ಕಾಮನ್ ಇತ್ತು ನೋಡಿ, ಎಚ್ ಕಾಮನ್ ಇತ್ತು. ಸೊ ನಾವು ಮಿಕ್ಕಿದ್ದೆಲ್ಲ ಹೆಂಗೆ ಫೈಂಡ್ ಔಟ್ ಮಾಡಬೇಕಂದ್ರೆ, ಈ ABC ಅಪ್ ಟು Z ವ್ಯಾಲ್ಯೂಸ್ ನಮ್ಗೆ ಆಲ್ರೆಡಿ ಗೊತ್ತಲ್ವಾ, ಒರಿಜಿನಲ್ ಪ್ಲೇಸಲ್ಲಿ ಏನೇನು ವ್ಯಾಲ್ಯೂಸ್ ಇದೆ ಅಂತ. ಅದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡೋದು ಅಷ್ಟೇ. ಸೊ ಈ ಆನ್ಸರ್ ಯಾವ ಆಪ್ಷನಲ್ಲಿದೆ ನೋಡಿ, 4, 5, 3, 8, 9. ಸೊ ಆಪ್ಷನ್ ಎ ಅಲ್ಲಿದೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಇಫ್ ಎ is equal to 2, m is equal to 26, z is equal to 52, then BET is equal to ? ಸೊ ನಾವು BET ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅವರು ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಮ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಝೆಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಹೆಂಗೆ ಫೈಂಡ್ ಔಟ್ ಮಾಡೋದು? ಫಸ್ಟು ಎ is equal to 2 ಕೊಟ್ಟಿದ್ದಾರೆ. ನೆಕ್ಸ್ಟು ಎಮ್ is equal to 26 ಕೊಟ್ಟಿದ್ದಾರೆ. ಝೆಡ್ is equal to 52 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಎ ವ್ಯಾಲ್ಯೂ ಅವ್ರು ಕೊಟ್ಟಿರೋದು 2, ಇಲ್ಲಿರೋದು 1. ಎಮ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 13 ಕೊಟ್ಟಿದ್ದಾರೆ, ಬಟ್ ಇಲ್ಲಿ 26 ಇದೆ. ಸೊ ಫಸ್ಟು ಇಲ್ಲಿ ಒರಿಜಿನಲ್ ಪ್ಲೇಸ್ ವ್ಯಾಲ್ಯೂ ಏನಿದೆ ನೋಡಿ, ಎಗೆ 1 ಇದೆಯಾ ಬರ್ಕೊಳ್ಳಿ, ಎಮ್ಗೆ 13 ಇದೆಯಾ ಬರ್ಕೊಳ್ಳಿ. ನೆಕ್ಸ್ಟ್ ಝೆಡ್ಗೆ ಏನಿದೆ 26 ಇದೆ ಬರ್ಕೊಳ್ಳಿ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಈ ವ್ಯಾಲ್ಯೂ ಬರೋಕ್ಕೆ ಏನು ಮಲ್ಟಿಪ್ಲೈ ಮಾಡಬೇಕು ಚೆಕ್ ಮಾಡಿ. ಇಂಟು 2 ಮಾಡಿದ್ರೆ 2 ಬರುತ್ತಾ? 1 × 2 ಮಾಡಿದ್ರೆ 2 ಬರುತ್ತಾ? ಓಕೆ, ಇಲ್ಲಿ 26 ಬರಬೇಕಂದ್ರೆ 13ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 13 2 = 26 ಆಯಿತಾ? ಓಕೆ, 26 × 2 ಮಾಡಿದ್ರೆ 52 ಬರುತ್ತಾ? ಬರುತ್ತೆ. 6 2 = 12, 2 2 = 4 + 1 5, 52 ಬರುತ್ತೆ. ಸೊ ನಮಗೆ ಈ ಒರಿಜಿನಲ್ ವ್ಯಾಲ್ಯೂಗೆ ಅವರು ಇಂಟು 2 ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂಸು ಒರಿಜಿನಲ್ ವ್ಯಾಲ್ಯೂಸ್ಗೆ ಇಂಟು 2 ಆಗಿದೆ. ನಾವೀಗ ಏನು ಮಾಡಬೇಕು, BET ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ವಾ? ಸೊ BET ವ್ಯಾಲ್ಯೂಸ್ಗೆ ಫಸ್ಟು ಒರಿಜಿನಲ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಒರಿಜಿನಲ್ ವ್ಯಾಲ್ಯೂಸ್ ಏನಿದೆ, ಬಿಗೆ 2 ಇದೆ. ನೆಕ್ಸ್ಟ್ ಇಗೆ ಏನು ವ್ಯಾಲ್ಯೂ ಇದೆ, 5 ಇದೆ. ಟಿಗೆ ಇರೋ ವ್ಯಾಲ್ಯೂ 20 ಇದೆ. ಸೊ ಇದಿಷ್ಟು ಒರಿಜಿನಲ್ ವ್ಯಾಲ್ಯೂಸು. ಇಲ್ಲೂ ಒರಿಜಿನಲ್ ವ್ಯಾಲ್ಯೂಸೇ, ಇಲ್ಲೂ ಒರಿಜಿನಲ್ ವ್ಯಾಲ್ಯೂಸೇ. ಇಲ್ಲೇನು ಮಾಡಿದ್ದಾರೆ, ಇಂಟು 2 ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ. ಸೊ ನಾವು ಇಲ್ಲಿ ಕೂಡ ಇಂಟು 2 ಇಂದ ಮಲ್ಟಿಪ್ಲೈ ಮಾಡೋಣ. ಏನಾಗುತ್ತೆ, 2 × 2 4 ಆಯಿತು, 5 × 2 10, 2 × 20 40 ಆಯಿತು. ಹೀಗೆ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ 40 + 10 50, 50 + 4 54 ಆಯಿತು. ಸೊ ನಮಗೆ BET ವ್ಯಾಲ್ಯೂ ಸಿಕ್ತು. ಇಲ್ಲಿ ಆಪ್ಷನ್ ಬಿ ಅಲ್ಲಿದೆ. ಆಪ್ಷನ್ ಬಿ 54 ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಇಫ್ ಎ is equal to 26, ಸನ್ is equal to 27, ದೆನ್ ಕ್ಯಾಟ್ is equal to ? ನಾವು ಈಗ ಕ್ಯಾಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅವ್ರು ನಮಗೆ ಸನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ನಮ್ಗೆ ಈ ಕ್ವೆಶನಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಎ ವ್ಯಾಲ್ಯೂ 26 ಇದೆಯಲ್ಲ, ಇದು ರಿವರ್ಸ್ ಪ್ಲೇಸ್ ಇನ್ ವ್ಯಾಲ್ಯೂ. ನೋಡಿ, ಇಲ್ಲಿ ರಿವರ್ಸ್ ಪ್ಲೇಸ್ 26 ಎನ ರಿವರ್ಸ್ ವ್ಯಾಲ್ಯೂ. ಸೊ ಸನ್ ವ್ಯಾಲ್ಯೂ 27 ಬಂದಿದೆಯಲ್ವಾ, ಇದು ರಿವರ್ಸ್ ವ್ಯಾಲ್ಯೂನೇ ಆ್ಯಡ್ ಮಾಡಿದಾಗ ಬಂದಿದೆಯಾ ಅಂತ ಚೆಕ್ ಮಾಡೋಣ. ಸೊ ಎ ವ್ಯಾಲ್ಯೂ 26 ಕೊಟ್ಟಿದ್ದಾರೆ. ಇದು ಎ ವ್ಯಾಲ್ಯೂನ ಒರಿಜಿನಲ್ ಪ್ಲೇಸ್ ವ್ಯಾಲ್ಯೂ ಅಲ್ಲ, ರಿವರ್ಸ್ ವ್ಯಾಲ್ಯೂ. ಸೊ ಸನ್ನಿಗೆ ಅದೇ ಥರ ರಿವರ್ಸ್ ವ್ಯಾಲ್ಯೂನ ಆ್ಯಡ್ ಮಾಡಿ ಕೊಟ್ಟಿರೋದ ಚೆಕ್ ಮಾಡೋಣ.
ಸೊ ಎಸ್ ವ್ಯಾಲ್ಯೂ ಏನು, ರಿವರ್ಸ್ ವ್ಯಾಲ್ಯೂ ಎಸ್ 8 ಇದೆ, ಯು 6 ಇದೆ, ಎನ್ 13 ಇದೆ. ಸೊ ಇದಿಷ್ಟು ಆ್ಯಡ್ ಮಾಡೋಣ. 13 ಪ್ಲಸ್ 6 ಅಂದರೆ 19 ಪ್ಲಸ್ 8 ಅಂದರೆ 27. ಸೊ ಇಲ್ಲಿ ರಿವರ್ಸ್ ವ್ಯಾಲ್ಯೂನ ಆ್ಯಡ್ ಮಾಡಿದ್ದಾರೆ. ಸೊ ಆ್ಯಡ್ ಮಾಡಿದಾಗ ನಮಗೆ 27 ಬಂದಿದೆ. ಸೊ ಕ್ಯಾಟ್ ವ್ಯಾಲ್ಯೂ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಕ್ಯಾಟ್ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡೋದು, CAT ಇವು ಮೂರದ್ದು ರಿವರ್ಸ್ ಪ್ಲೇಸಿಂದು ವ್ಯಾಲ್ಯೂಸ್ನ ಆ್ಯಡ್ ಮಾಡಿದ್ರೆ ಬರುತ್ತೆ. ಸಿದು 24 ಇದೆ, ಎಗೆ 26 ಇದೆ, ಟಿಗೆ 7 ಇದೆ. ಇದಿಷ್ಟನ್ನು ಆ್ಯಡ್ ಮಾಡೋಣ. 4 + 6 10 ಆಯಿತು, 10 + 7 17 ಆಯಿತು. ಸೊ 2 to 4 + 5 57. ಸೊ ಆಪ್ಷನ್ ಸಿ 57 ಈಸ್ ದ ಕರೆಕ್ಟ್ ಆನ್ಸರ್. ನಾನು ಯಾವುದನ್ನು ಒರಿಜಿನಲ್ ವ್ಯಾಲ್ಯೂ ಅಂತಿದ್ದೀನಿ, ಯಾವುದನ್ನು ರಿವರ್ಸ್ ವ್ಯಾಲ್ಯೂ ಅಂತಿದ್ದೀನಿ ಅಂತ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆಗಿದ್ರೆ ಇಲ್ಲಿ ನೋಡಿ, ಫಸ್ಟ್ ರೋ ಅಲ್ಲಿ ಏನಿದೆಯಲ್ಲ ಇದು ವ್ಯಾಲ್ಯೂಸು 1ಇಂದ ಈ ಕಡೆಯಿಂದ ಹೋಗಿದೆಯಲ್ಲ 1 to 20 ಇಲ್ಲಿವರೆಗೂ, ಇದನ್ನು ನಾನು ಒರಿಜಿನಲ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದೀನಿ. ರಿವರ್ಸ್ ವ್ಯಾಲ್ಯೂ ಅಂದರೆ ಈ ಕಡೆಯಿಂದ, ಇದನ್ನು ರಿವರ್ಸ್ ವ್ಯಾಲ್ಯೂ ಅಂತ ಹೇಳ್ತಿದ್ದೀನಿ. ಸೊ ಇದು ಕ್ಲಿಯರ್ ಆಗಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇನ್ ಎ ಸರ್ಟನ್ ಕೋಡ್ ಬಾಂಬ್ ಈಸ್ ರಿಟರ್ನ್ ಆಸ್ 5745 ಅಂದರೆ ಅವರು ಬಾಂಬ್ಗೆ ಕೋಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆ್ಯಂಡ್ ಬೇ ಈಸ್ ರಿಟರ್ನ್ ಆಸ್ 527 ಅಂದರೆ ಬೇಗೂ ಅವರು ಕೋಡ್ ಕೊಟ್ಟಿದ್ದಾರೆ. ಹೌ ಈಸ್ ಬಾಂಬೆ ರಿಟರ್ನ್ ಇನ್ ದಟ್ ಕೋಡ್, ನಾವೀಗ ಬಾಂಬೆಗೆ ಕೋಡ್ ಫೈಂಡ್ ಔಟ್ ಮಾಡಬೇಕು. ಸೊ ಈಸಿ ಇದೆ. ಫಸ್ಟ್ ಬಾಂಬ್ಗೆ ಕೋಡ್ ಏನಿದೆ ಬರ್ಕೊಳ್ಳೋಣ, ಬೇಗೆ ಕೋಡ್ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಬಾಂಬ್ಗೆ ಕೋಡ್ ಏನು 5745, ಬೇಗೆ ಕೋಡ್ ಏನು 529. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಬಾಂಬೆಗೆ ಫೈಂಡ್ ಔಟ್ ಮಾಡಬೇಕು. ಸೊ ಆ್ಯಸ್ ಇಟ್ ಈಸ್ ಬಿಗೆ ಏನು ವ್ಯಾಲ್ಯೂ ಇದೆ, ಓಗೆ ಏನಿದೆ, ಎಮ್ಗೆ ಏನಿದೆ ಅದೆಲ್ಲ ಆ್ಯಸ್ ಇಟ್ ಈಸ್ ಬರೆಯೋದಷ್ಟೇ. ಬಿಗೆ 5 ಇದೆ, ಓಗೆ 7 ಇದೆ, ಎಮ್ಗೆ 4 ಇದೆ, ಬಿಗೆ 5, ಎಗೆ 2, ವೈಗೆ 9. ಇಷ್ಟೇ ಆನ್ಸರ್. ಸೊ ಆಪ್ಷನ್ ಯಾವುದ್ರಲ್ಲಿದೆ ನೋಡಿ, 5 7 4 5 2 9, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, if rose is coded as 6821, chair is coded as 73456, preach is coded as 961473, what will be the code for search? ಅಂದರೆ ರೋಸ್ಗೆ ಕೋಡ್ ಕೊಟ್ಟಿದ್ದಾರೆ, ಚೇರ್ಗೆ ಕೋಡ್ ಕೊಟ್ಟಿದ್ದಾರೆ, ಪ್ರೀಚ್ಗೆ ಕೋಡ್ ಕೊಟ್ಟಿದ್ದಾರೆ. ಇವು ಮೂರು ಕೋಡ್ ಯೂಸ್ ಮಾಡಿಕೊಂಡು ನಾವು ಸರ್ಚ್ಗೆ ಕೋಡ್ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ರೋಸ್ಗೆ ಏನು ಕೋಡ್ ಇದೆ ಬರೆಯೋಣ, ಚೇರ್ಗೆ ಏನು ಕೋಡ್ ಕೊಟ್ಟಿದ್ದಾರೆ ಬರೆಯೋಣ. ಅದಾದಮೇಲೆ ಪ್ರೀಚ್ಗೆ ಏನು ಕೋಡ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಫೈನಲಿ ನಾವು ಸರ್ಚ್ ವರ್ಡ್ಗೆ ಕೋಡ್ ಫೈಂಡ್ ಔಟ್ ಮಾಡಬೇಕು. ರೋಸ್ಗೆ ಏನಿದೆ 6 8 2 1 ಇದೆ, ಚೇರ್ಗೆ ಏನಿದೆ 7 3 4 5 6 ಇದೆ, ಪ್ರೀಚ್ಗೆ ಏನಿದೆ 9 6 1 4 7 3 ಇದೆ. ಸೊ ಇಲ್ಲಿ ಆರ್ಗೆ 6 ಇದೆ, ಮತ್ತು ಎಸ್ಗೆ 2 ಇದೆ, ಇಗೆ 1 ಇದೆ, ಇಲ್ಲಿ ಸಿಗೆ 7, ಎಚ್ಗೆ 3, ಎಗೆ 4. ಸೊ ಸರ್ಚ್ಗೆ ಕೋಡ್ ಫೈಂಡ್ ಔಟ್ ಮಾಡಾಯಿತು. ಸೊ ಇಲ್ಲಿ ಯಾವ ಆಪ್ಷನಲ್ಲಿದೆ ನೋಡಿ, 2 1 4 6 7 3. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇನ್ ಎ ಸರ್ಟನ್ ಕೋಡಿಂಗ್ ಲ್ಯಾಂಗ್ವೇಜ್ if go is equal to 32, she is equal to 49, then sum will be equal to. ಅಂದರೆ ನಮಗೆ ಗೋ ವ್ಯಾಲ್ಯೂ ಕೊಟ್ಟಿದ್ದಾರೆ, ಶಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ನಾವು ಸಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಗೋ ವ್ಯಾಲ್ಯೂ 32 ಇದೆ, ಇದು ಹೆಂಗೆ ಬಂತು ಅಂತ ಫಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕು. ಅಂದರೆ ಅವರು ರಿವರ್ಸ್ ವ್ಯಾಲ್ಯೂ ತಗೊಂಡಿದ್ದಾರಾ ಅಥವಾ ಒರಿಜಿನಲ್ ವ್ಯಾಲ್ಯೂಸು, ಈ ಆಲ್ಫಾಬೆಟ್ಸ್ಗೆ ಒರಿಜಿನಲ್ ವ್ಯಾಲ್ಯೂಸ್ ತಗೊಂಡು ಆ್ಯಡ್ ಮಾಡಿದ್ದಾರಾ ಅಥವಾ ರಿವರ್ಸ್ ವ್ಯಾಲ್ಯೂನ ಅಂತ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಜಿ 7 ಇದೆ ಒರಿಜಿನಲ್ ವ್ಯಾಲ್ಯೂ ಅಲ್ಲಿ, ಓಗೆ 15 ಇದೆ, 15 + 7 ಅಂತಂದರೆ 22 ಬರುತ್ತೆ. ಸೊ ಒರಿಜಿನಲ್ ವ್ಯಾಲ್ಯೂ ತಗೊಂಡಿಲ್ಲ ಅವರು, ಇಲ್ಲಿ 32 ಇರೋದು ಒರಿಜಿನಲ್ ವ್ಯಾಲ್ಯೂ ತಗೊಂಡಿಲ್ಲ ಅವರು. ನೆಕ್ಸ್ಟ್ ರಿವರ್ಸ್ ವ್ಯಾಲ್ಯೂ ನೋಡೋಣ, ಜಿಗೆ 20 ಇದೆ, ಓಗೆ 12 ಇದೆ, 20 + 12 ಅಂದರೆ 32. ಸೊ ಅವ್ರು ತಗೊಂಡಿರೋದು ರಿವರ್ಸ್ ವ್ಯಾಲ್ಯೂನ, ಜಿಗೆ 20, ಓಗೆ
12 ತಗೊಂಡಿದ್ದಾರೆ. ಸೊ ಟೋಟಲ್ 32. ನಮಗೆ ಜಿ ಒ ವ್ಯಾಲ್ಯೂ 32 ಹೆಂಗೆ ಬಂತು ಅಂತ ಗೊತ್ತಾಯಿತು, ಅಂದರೆ ರಿವರ್ಸ್ ವ್ಯಾಲ್ಯೂ ತಗೊಂಡಿದ್ದಾರೆ. ಶಿ ಹಂಗೆ ಫೈಂಡ್ ಔಟ್ ಮಾಡೋಣ. ಶೀದ್ ಯಾವ ಥರ ಬಂತು? ಎಸ್, ಇದು ಕೂಡ ರಿವರ್ಸ್ ವ್ಯಾಲ್ಯೂನೇ ಚೆಕ್ ಮಾಡೋಣ. ಎಸ್ 8 ಇದೆ, ಎಚ್ಗೆ 19 ಇದೆ, ಹೀಗೆ 22 ಇದೆ. ಸೊ 8 + 2 10, 10 + 9 19. ನೆಕ್ಸ್ಟ್ 2 to 4 ಆಯಿತು. ಸೊ ಶಿ ವ್ಯಾಲ್ಯೂ ಕೂಡ ರಿವರ್ಸ್ ವ್ಯಾಲ್ಯೂನೇ ತಗೊಂಡಿದ್ದಾರೆ. ಮತ್ತು ಸಮ್ ವ್ಯಾಲ್ಯೂನ ನಾವು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದಲ್ವ. ರಿವರ್ಸ್ ವ್ಯಾಲ್ಯೂಸ್ನೆಲ್ಲ ಆ್ಯಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಎಸ್ ವ್ಯಾಲ್ಯೂ ಏನಿದೆ? 8 ಇದೆ, ಓ ವ್ಯಾಲ್ಯೂ 12 ಇದೆ, ಎಮ್ ವ್ಯಾಲ್ಯೂ 14 ಇದೆ, ಈ ವ್ಯಾಲ್ಯೂ 22 ಇದೆ. ಸೊ 8 + 2 10, 10 + 6 16 ಆಯಿತು. ನೆಕ್ಸ್ಟ್ 2 3 4 5 56 is the right answer. So option A. If Raman is written as 1 2 3 4 5 and Dinesh as 6 7 5 8 4 9, then Hamam will be written as, ಅಂದರೆ ರಮಣ್ದು ಕೋಡೆಡ್ ವರ್ಡ್ ಲ್ಯಾಂಗ್ವೇಜಲ್ಲಿ ಕೋಡ್ ಏನು ಬರುತ್ತೆ ಅಂತ ಕೊಟ್ಟಿದ್ದಾರೆ. ದಿನೇಶ್ದು ಏನು ಕೋಡ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಹಮಾಮ್ದು ಏನು ಬರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ರಮಣ್ದು ಬರಿತಾ ಇದ್ದೀನಿ. ಏನು? 1 2 3 4 5. ದಿನೇಶ್ದು ಏನು ಕೊಟ್ಟಿದ್ದಾರೆ ಕೋಡು? 6 7 5 8 4 9. ನೆಕ್ಸ್ಟ್ ನಾವು ಹಮಾಮ್ದು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಎಲ್ಲ ಲೆಟರ್ಸ್ದು ವ್ಯಾಲ್ಯೂಸ್ ಕೊಟ್ಟಿದ್ದಾರಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಎಚ್ದು ಇದೆ, ಎ ಇದೆ, ಎಮ್ ಎ ಇದೆ, ಎಮ್ ಕೂಡ ಇದೆ. ಸೊ ಇಲ್ಲೇ ಇದೆ, ನಾವು ಇಲ್ಲಿ ಈ ಟೇಬಲ್ ಅಗತ್ಯ ಇಲ್ಲ. ಸೊ ಎಚ್ ವ್ಯಾಲ್ಯೂ ಏನು? 9, ಎ ವ್ಯಾಲ್ಯೂ 2, ಎಮ್ ವ್ಯಾಲ್ಯೂ ಏನಿದೆ? 3 ಇದೆ. ಸೊ 9 2 3 2 3 ಇಸ್ ದ ಫೈನಲ್ ಆನ್ಸರ್. 9 2 3 2 3 ಆಪ್ಷನ್ ಬಿ ಅಲ್ಲಿದೆ. ಸೊ ಆಪ್ಷನ್ ಬಿ 9 2 3 2 3 ಇಸ್ ದ ಫೈನಲ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಇಫ್ ಪಲಾಮ್ ಕುಡ್ ಬಿ ಗಿವನ್ ದ ಕೋಡ್ ನಂಬರ್ 43, ಅಂದರೆ ಪಲಾಮ್ ಈ ವರ್ಡ್ಗೆ ಕೋಡು 43 ಇದೆ. 43 ಪಲಾಮ್ಗೆ ಕೋಡು 43 ಇದೆ. 43 ಹೆಂಗೆ ಬಂತು ಅಂತ ಫೈಂಡ್ ಔಟ್ ಮಾಡೋಣ. ಅಂದರೆ ಒರಿಜಿನಲ್ ವ್ಯಾಲ್ಯೂ ತಗೊಂಡಿದ್ದಾರಾ ಅಥವಾ ರಿವರ್ಸ್ ವ್ಯಾಲ್ಯೂ ತಗೊಂಡಿದ್ದಾರಾ ಅಂತ ನೋಡೋಣ. ಸೊ ಪಿ ವ್ಯಾಲ್ಯೂ ಏನಿದೆ? 16, ಎ ವ್ಯಾಲ್ಯೂ 1, 16 + 1 17, 17 + 12 ಮಾಡಿದ್ರೆ 29 ಆಯಿತು. 29 + 1 30, 30 + 13 ಅಂದರೆ 43 ಆಯಿತು. ಸೊ ಅವ್ರು ತಗೊಂಡಿರೋದು ಒರಿಜಿನಲ್ ವ್ಯಾಲ್ಯೂ. ಪಿ ವ್ಯಾಲ್ಯೂ ಏನು? 16, ಮತ್ತು ಎ ವ್ಯಾಲ್ಯೂ 1, ಎಲ್ ವ್ಯಾಲ್ಯೂ 12, ಎ ವ್ಯಾಲ್ಯೂ 1, ಎಮ್ ವ್ಯಾಲ್ಯೂ 13. ಸೊ ಇದಿಷ್ಟು ಆ್ಯಡ್ ಮಾಡೋಣ. 6 + 1 7 8 9 10 11 12 13 2 3 4 43. ಸೊ ಪಲಾಮ್ ವ್ಯಾಲ್ಯೂ 43 ಹೆಂಗೆ ಬಂತು ಅಂತ ಗೊತ್ತಾಯಿತು. ಅಂದರೆ ಅವರು ಒರಿಜಿನಲ್ ವ್ಯಾಲ್ಯೂನೇ ತಗೊಂಡಿದ್ದಾರೆ. ನಾವೀಗ ಈ ಕೊಟ್ಟಿರೋ ವರ್ಡ್ಗೆ ಕೋಡ್ ಏನು ಅಂತ ಫೈಂಡ್ ಔಟ್ ಮಾಡೋಣ. ಸೊ ಎಸ್ಗೆ ಏನು ವ್ಯಾಲ್ಯೂ? 19 ಇದೆ, ಎಗೆ 1 ಇದೆ, ಎನ್ಗೆ 14, ಟಿಗೆ 20, ಎಗೆ 1, ಸಿಗೆ 3, ಆರ್ಗೆ 18, ಯುಗೆ 21, ಝೆಡ್ಗೆ 26 ಆಗುತ್ತೆ. ಸೊ ಟೋಟಲ್ ಮಾಡಿದ್ರೆ 9 + 1 10, 14 15 16 17 18, 18 + 8 26, 27 27 + 6 33 ಆಗುತ್ತೆ. 4 5 6 7 8 9 10 11 12 123. So 123, option D is the right answer.
ನೆಕ್ಸ್ಟ್ ಕ್ವೆಶನ್, ಇಫ್ ಮಾಸ್ಟರ್ ಈಸ್ ಕೋಡೆಡ್ ಆ್ಯಸ್, ಮಾಸ್ಟರ್ಗೆ ಕೋಡ್ ಕೊಟ್ಟಿದ್ದಾರೆ, ದೆನ್ ಪೌಡರ್ ವಿಲ್ ಬಿ ಕೋಡೆಡ್ ಆ್ಯಸ್, ಅಂದರೆ ಪೌಡರ್ದು ಕೋಡ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಮಾಸ್ಟರ್ದು ಏನು ಬಂದಿದೆ ಅದನ್ನು ಫಸ್ಟ್ ಬರ್ಕೊಳ್ಳೋಣ. 4 1 1 2 5 9. ಸೊ ಪೌಡರ್ದು ನಾವು ಫೈಂಡ್ ಔಟ್ ಮಾಡಬೇಕಂತೆ. ಸೊ ಈ ಮಾಸ್ಟರ್ದು ವ್ಯಾಲ್ಯೂ ಹೆಂಗೆ ಬಂತು ಅಂತ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಸೊ ಎಮ್ ವ್ಯಾಲ್ಯೂ ಏನಿದೆ, 13 ಇದೆ. 13 ಅಂದರೆ ಹೆಂಗೆ ಬಂತು, 1 + 3 ಈ ವ್ಯಾಲ್ಯೂ ಅಷ್ಟೇ. ಈ ವ್ಯಾಲ್ಯೂ 1 + 3 ಮಾಡಿದ್ರೆ 4 ಬಂದಿದೆ. ಸೊ ನೆಕ್ಸ್ಟು ಎ ವ್ಯಾಲ್ಯೂ 1 ಸೇಮೇ ಇದೆ. ಎಸ್ ವ್ಯಾಲ್ಯೂ ಹೆಂಗೆ ಬಂತು, ಎರಡು ಒಂದೇ ಆಗಲ್ಲ ಅಲ್ವಾ. ಸೊ ಎಸ್ ವ್ಯಾಲ್ಯೂ ಹೆಂಗೆ ಬಂತು ನೋಡೋಣ. 1 + 9 ಮಾಡಿದ್ರೆ 10 ಆಯಿತು. 1 + 9 ಮಾಡಿದ್ರೆ 10 ಬರುತ್ತೆ. ತಿರ್ಗಾ 1 + 0 ಮಾಡಿದ್ರೆ 1 ಬರುತ್ತೆ. ಸೊ ಅದಕ್ಕೆ ಎಸ್ ವ್ಯಾಲ್ಯೂ 1. ಇದು ಅರ್ಥ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ಟಿ ವ್ಯಾಲ್ಯೂ ನೋಡಿ. ಟಿ ವ್ಯಾಲ್ಯೂ 20 ಇದೆ, ಅಂದರೆ 2 + 0. ಈ ವ್ಯಾಲ್ಯೂ 5. ಆರ್ ವ್ಯಾಲ್ಯೂ 9 ಹೆಂಗೆ ಬಂತು, 1 + 8. ಸೊ ಇದೇ ಥರ ನೋಡಿ, ಎಮ್ ವ್ಯಾಲ್ಯೂ 4, ಎ ವ್ಯಾಲ್ಯೂ 1, ಎಸ್ ವ್ಯಾಲ್ಯೂ 1, ಟಿ ವ್ಯಾಲ್ಯೂ 2, ಈ ವ್ಯಾಲ್ಯೂ 5, ಆರ್ ವ್ಯಾಲ್ಯೂ 9. ಇದೇ ಥರ ಪೌಡರ್ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕೀಗ. ಪಿ ವ್ಯಾಲ್ಯೂ ಏನಿದೆ, ಪಿ ವ್ಯಾಲ್ಯೂ 16 ಇದೆ, ಅಂದರೆ 16 ಅಂದರೆ 7. ಹೆಂಗೆ ಬಂತು, 1 + 6 ಮಾಡ್ತಿದ್ದೀವಿ. ಓ ವ್ಯಾಲ್ಯೂ ಏನಿದೆ, 15 ಇದೆ. 15 ಹೆಂಗೆ ಬಂತು, 1 + 5 ಮಾಡಿದ್ರೆ 6 ಬರುತ್ತೆ. ಸೊ ಇಲ್ಲಿ 15 ಅಲ್ಲ 6 ಬರುತ್ತೆ. ಹೆಂಗೆ ಬಂತು, 1 + 5. ನೆಕ್ಸ್ಟು ಡಬ್ಲ್ಯೂ ವ್ಯಾಲ್ಯೂ 2 + 3 ಮಾಡಬೇಕು. 23ನ 2 + 3 ಮಾಡಿದ್ರೆ 5. ಹೆಂಗೆ ಬಂತು, 2 + 3. ಡಿ ವ್ಯಾಲ್ಯೂ ಏನಿದೆ, 4 ಇದೆ, ಆ್ಯಸ್ ಇಟ್ ಈಸ್ ಬರೆಯೋಣ. ಈ ವ್ಯಾಲ್ಯೂ 5. ಆರ್ ವ್ಯಾಲ್ಯೂ ಏನಿದೆ, 18 ಇದೆ. 18 ಅಂದರೆ 1 + 8 ಮಾಡಬೇಕು, 9 ಬರುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. 7 6 5 4 5 9 ಎಲ್ಲಿದೆ ನೋಡಿ. 7 6 5 4 5 9 ಆಪ್ಷನ್ ಸಿ ಇದೆ. ಸೊ ಆಪ್ಷನ್ ಸಿ 5 6 5 4 5 9 ಈಸ್ ದ ಫೈನಲ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಇನ್ ಎ ಸರ್ಟನ್ ಕೋಡ್ 15789 ಈಸ್ ರಿಟರ್ನ್ ಆ್ಯಸ್, ಅಂದರೆ 15789ನ XTZAL ಅಂತ ಬರಿಬೋದಂತೆ. ಸೊ ಆ್ಯಂಡ್ 2346 ಈಸ್ ರಿಟರ್ನ್ ಆ್ಯಸ್ NPSU, ಅಂದರೆ 15789ಅನ್ನು XTZAL ಅಂತ ಬರಿಬೋದಂತೆ. ಅದೇ ಥರ ಇನ್ನೊಂದು ನಂಬರ್ ಕೊಟ್ಟಿದ್ದಾರೆ 2346. ಇದನ್ನು ನಾವು NPSU ಅಂತ ಬರಿಬೋದು ಅಂತ ಕೊಟ್ಟಿದ್ದಾರೆ. ನಾವೇನು ಫೈಂಡ್ ಔಟ್ ಮಾಡಬೇಕು, 23549ಅನ್ನು ಹೆಂಗೆ ಬರಿಬೇಕು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ 2ಗೆ N ಇದೆ, ಸೊ N ಬರೆಯೋಣ. 3ಗೆ P ಇದೆ, ಬರೆಯೋಣ. 5ಗೆ T ಇದೆ. 4ಗೆ ಏನಿದೆ, S ಇದೆ. 9ಗೆ ಏನಿದೆ, L ಇದೆ. ಸೊ ಇಷ್ಟೇ ಸಿಂಪಲ್. NPTSL. ಸೊ ಆಪ್ಷನ್ ಸಿ ಅಲ್ಲಿದೆ. ಸೊ ಆಪ್ಷನ್ ಸಿ NPTSL ಈಸ್ ದ ಫೈನಲ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಫ್ ರೀಸನ್ ಈಸ್ ಕೋಡೆಡ್ ಆಸ್ 5, ಬಿಲೀವ್ಡ್ ಈಸ್ ಆಸ್ 7, ವಾಟ್ ಈಸ್ ದ ಕೋಡ್ ನಂಬರ್ ಫಾರ್ ಗವರ್ನಮೆಂಟ್? ಅಂದರೆ ರೀಸನ್ಗೆ ಅವರು ಕೋಡ್ ಕೊಟ್ಟಿದ್ದಾರೆ 5, ಬಿಲೀವ್ಡ್ಗೆ 7 ಅಂತ ಕೊಟ್ಟಿದ್ದಾರೆ. ಮತ್ತು ನಾವು ಗವರ್ನಮೆಂಟ್ಗೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, ಆರ್ಗೆ ಏನು ವ್ಯಾಲ್ಯೂ ಇದೆ, 18 ಇದೆ. ಇಗೆ 5 ಇದೆ. ಎಗೆ 1 ಇದೆ. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ 5 ಬರಲ್ಲ, ಸಿಂಗಲ್ ಡಿಜಿಟೇ ಬರಲ್ಲ. ಸೊ ನಾವು ಈ ಥರ ಇದ್ದಾಗ ಏನು ಮಾಡಬೇಕು, ಎಷ್ಟು ಲೆಟರ್ಸ್ ಇದೆ ಫಸ್ಟ್ ಕೌಂಟ್ ಮಾಡಿ ನೋಡೋಣ. 1 2 3 4 5 6 ಇದೆ. 6 ಲೆಟರ್ಸ್ ಇದೆ, ಅಂದರೆ ರೀಸನ್ನಲ್ಲಿ 6 ಲೆಟರ್ಸ್ ಇದೆ. ಬಿಲೀವ್ಡಲ್ಲಿ ಏನಿದೆ, 1 2 3 4 5 6 7 8, ಅಂದರೆ 8 ಲೆಟರ್ಸ್ ಇದೆ ಬಿಲೀವ್ಡಲ್ಲಿ. ಸೊ ನಮ್ಗೆ ಇಲ್ಲಿ ಏನು ಇವೆರಡರ ಮಧ್ಯೆ ಡಿಫ್ರೆನ್ಸ್ ಏನು ಗೊತ್ತಾಗ್ತಾ ಇದೆ, 6ಗೆ -1 ಮಾಡಿದಾಗ ಈಕ್ವಲ್ಸ್ 5 ಬರುತ್ತೆ. 7 8 -1 ಮಾಡಿದಾಗ 7 ಬರ್ತಾ ಇದೆ. ಸೊ ನಾವಿಲ್ಲಿ ಇದನ್ನು ಕೌಂಟ್ ಮಾಡೋಣ, -1ಇಂದ ಮೈನಸ್ ಮಾಡೋಣ. 1 2 3 4 5 6 7 8 9 10 ಇದೆ, ಅಂದರೆ
10 ಮೈನಸ್ 1 ಮಾಡಬೇಕು ಅಲ್ವಾ? ಸೊ 9 ಬರುತ್ತೆ. ಇಲ್ಲಿ ಆಪ್ಷನ್ ಸಿ 9 ಈಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನಮಗೆ ಇಲ್ಲಿ ಟೇಬಲ್ ಅಗತ್ಯ ಇಲ್ಲ. ನೆಕ್ಸ್ಟ್, ಇಷ್ಟೊತ್ತು ನಾವು ಏನೇನು ಡಿಸ್ಕಸ್ ಮಾಡಿದ್ವಿ? ಕೋಡಿಂಗ್ ವಿತ್ ಆಲ್ಫಾಬೆಟ್ಸ್ ಆಯಿತು, ಕೋಡಿಂಗ್ ವಿತ್ ನಂಬರ್ಸ್ ಆಯಿತು, ನೆಕ್ಸ್ಟ್ ಡೈರೆಕ್ಟ್ ಕೋಡಿಂಗ್ ಅಂತ. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಡೈರೆಕ್ಟ್ ಕೋಡಿಂಗ್ ಹೆಂಗೆ ಮಾಡೋದು ಅಂತ ನೋಡೋಣ. ನೋಡಿ ಕ್ವೆಶನ್ನು, ಇಫ್ ಕೋಡ್ ಆಫ್ ಪಫ್ ಈಸ್, ಅಂದರೆ ಪಫ್ಗೆ ಅವ್ರು ಕೋಡ್ ಕೊಟ್ಟಿದ್ದಾರೆ, PUFF. ಇದಕ್ಕೆ ಕೋಡ್ ಏನು? P ಅಂದರೆ ಪ್ಲಸ್, U ಅಂದರೆ ಮೈನಸ್, F ಅಂದರೆ ಡಾಲರ್ ಸಿಂಬಲ್, F ಅಂದರೆ ಡಾಲರ್ ಸಿಂಬಲ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್, ಕೋಡ್ ಆಫ್ ಗಲ್ಫ್ ಈಸ್, ಗಲ್ಫ್ಗೆ ಕೋಡ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಇಂಟು, ಮೈನಸ್, ಡಾಟ್, ನೆಕ್ಸ್ಟ್ ಡಾಲರ್ ಸಿಂಬಲ್, ನೆಕ್ಸ್ಟು ಪುಲ್ಲರ್. ನೆಕ್ಸ್ಟ್ ಕೋಡ್ ಏನು? ಪುಲ್ಲರ್ ಅಂತ ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ಕೋಡ್ ಆಫ್ ಪುಲ್ಲರ್, ಪುಲ್ಲರ್ಗೆ ಕೂಡ ಕೋಡ್ ಕೊಟ್ಟಿದ್ದಾರೆ. P ಅಂದರೆ ಪ್ಲಸ್ಸು, U ಅಂದರೆ ಮೈನಸ್ಸು, L ಅಂದರೆ ಡಾಟು, L ಅಂದರೆ ಡಾಟು, E ಅಂದರೆ ಸ್ಟಾರು, A ಅಂದರೆ ಅಟ್. ಸೊ ಇದಿಷ್ಟು ಅವ್ರು ಕೊಟ್ಟಿರೋ ಕೋಡ್ಸು. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು GUFER. ಇದಕ್ಕೆ ನಾವು ಫೈಂಡ್ ಔಟ್ ಮಾಡಬೇಕು. ವಾಟ್ ವಿಲ್ ಬಿ ದ ಕೋಡ್ ಆಫ್ GUFER ಈಸ್ ದಿಸ್ ಲ್ಯಾಂಗ್ವೇಜ್? ವಿಲ್ ಬಿ ದ ಕೋಡ್ ಆಫ್ ಇನ್ ದಿಸ್ ಲ್ಯಾಂಗ್ವೇಜ್, ಇದು ಇನ್ ದಿಸ್ ಲ್ಯಾಂಗ್ವೇಜ್. ಸೊ ನಾವು ಈ ವರ್ಡ್ಗೆ ಕೋಡ್ ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಆಲ್ರೆಡಿ ಕೊಟ್ಟಿದ್ದಾರೆ ಕೋಡ್ಸು, 3 ವರ್ಡ್ಸ್ಗೆ ಕೋಡ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಯು ಇದೆ, ಯುಗೆ ಮೈನಸ್ ಇದೆ, ಬರ್ಕೊಳ್ಳೋಣ. ಪಿಗೆ ಡಾಲರ್ ಸಿಂಬಲ್ ಇದೆ, ಬರ್ಕೊಳ್ಳೋಣ. ನೆಕ್ಸ್ಟ್ ಜಿಗೆ ಇಂಟು ಇದೆ, ಈಗೆ ಸ್ಟಾರ್ ಇದೆ, ಆರ್ಗೆ ಅಟ್ಟಿದೆ. ಸೊ ನಮಗೆ ಫೈನಲ್ ಆನ್ಸರ್ ಸಿಕ್ತು. ಇದು ಯಾವ ಆಪ್ಷನಲ್ಲಿದೆ ನೋಡಿ? ಇಂಟು, ಮೈನಸ್, ಡಾಲರ್ ಸಿಂಬಲ್, ಸ್ಟಾರ್, ಅಟ್. ಸೊ ಆಪ್ಷನ್ ಬಿ ಯಲ್ಲಿದೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ನಾವು ಇದುವರೆಗೂ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ವಿ? ಫಸ್ಟು ಕೋಡಿಂಗ್ ವಿತ್ ಆಲ್ಫಾಬೆಟ್ಸ್, ನೆಕ್ಸ್ಟ್ ಕೋಡಿಂಗ್ ವಿತ್ ನಂಬರ್ಸ್ ಆಯಿತು, ನೆಕ್ಸ್ಟ್ ಡಿಸ್ಕಸ್ ಮಾಡಿದ್ದೇನು? ಡೈರೆಕ್ಟ್ ಕೋಡಿಂಗ್ ಆಯಿತು. ಈಗ ಡಿಸ್ಕಸ್ ಮಾಡ್ತಾ ಇರೋದು ಡೆಸಿಫರಿಂಗ್ ದ ಮೆಸೇಜ್ ಅಂತ. ಸೊ ಈ ಥರ ಪ್ರಾಬ್ಲಮ್ಸ್ನ ಹೆಂಗೆ ಸಾಲ್ವ್ ಮಾಡೋದು ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್ ನೋಡಿ, ಇನ್ ಎ ಸರ್ಟೆನ್ ಕೋಡ್ ಲ್ಯಾಂಗ್ವೇಜ್, ನೋಡಿ ಇಲ್ಲಿ ಕೋಡ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ, COLTIPMOT. ಈ ಕೋಡ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. ಹಿಂಗಂದ್ರೆ ಏನು ಅಂದರೆ ಸಿಂಗಿಂಗ್ ಈಸ್ ಅಪ್ರಿಷಿಯಬಲ್ ಅಂತೆ, ಸಿಂಗಿಂಗ್ ಈಸ್ ಅಪ್ರಿಷಿಯಬಲ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಇನ್ನೊಂದು ಕೋಡ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ, MOTBAJMIN. ಸೊ ಹಿಂಗಂದ್ರೇನು? ಡಾನ್ಸಿಂಗ್ ಈಸ್ ಗುಡ್ ಅಂತ, ಡಾನ್ಸಿಂಗ್ ಈಸ್ ಗುಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಇನ್ನೊಂದು ಕೋಡಿಂಗ್ ವರ್ಡ್ಸ್ ಕೊಟ್ಟಿದ್ದಾರೆ. ಹಿಂಗಂದ್ರೇನು? ಸಿಂಗಿಂಗ್ ಅಂಡ್ ಡಾನ್ಸಿಂಗ್ ಅಂತ. ಸೊ ಈಗ ನೋಡಿ, ಇಲ್ಲಿ ಕೀವರ್ಡ್ ಏನಿದೆ? ಸಿಂಗಿಂಗ್ ಇದೆ, ಇಲ್ಲೂ ಸಿಂಗಿಂಗ್ ಇದೆ. ಫಸ್ಟ್ ಸೆಂಟೆನ್ಸು ಮತ್ತು ಲಾಸ್ಟ್ ಸೆಂಟೆನ್ಸ್ ನೋಡೋಣ. 1 and 3 ಚೆಕ್ ಮಾಡೋಣ. ಸಿಂಗಿಂಗ್ ಕಾಮನ್ ಇದೆ. ಇಲ್ಲಿ ಕೊಟ್ಟಿರೋ ಕೋಡಲ್ಲಿ ಏನು ಕಾಮನ್ ಇದೆ ನೋಡಿ? ಟಿಪ್ ಕಾಮನ್ ಇದೆ. ಮತ್ತು ಇಲ್ಲಿ ಮೀನಿಂಗಲ್ಲಿ ಸಿಂಗಿಂಗ್ ಕಾಮನ್ ಇದೆ. ಸೊ ನಾವು ಟಿಪ್ಗೆ ಮೀನಿಂಗು ಸಿಂಗಿಂಗ್ ಅಂತ ಹೇಳ್ಬೋದಾ? ಸೊ ನೆಕ್ಸ್ಟ್, ಇಲ್ಲಿ ಡಾನ್ಸಿಂಗ್ ಅಂತ ಇದೆ. ಸೊ ಇಲ್ಲಿ ಕೂಡ ಡಾನ್ಸಿಂಗ್ ಅಂತ ಇದೆ. ಸೊ ಈ ಸೆಕೆಂಡ್ ಸೆಂಟೆನ್ಸು ಮತ್ತು ಥರ್ಡ್ ಸೆಂಟೆನ್ಸ್ಗೆ ಈಗ ಕಂಪೇರ್ ಮಾಡ್ತಾ ಇದ್ದೀನಿ. ಡಾನ್ಸಿಂಗ್ 2 ಸೆಂಟೆನ್ಸಲ್ಲಿದೆ. ಇಲ್ಲಿ ಕೊಟ್ಟಿರೋ ಕೋಡ್ ಲ್ಯಾಂಗ್ವೇಜಲ್ಲಿ ಏನು ಕಾಮನ್ ಇದೆ ನೋಡಿ ಇವೆರಡು ಸೆಂಟೆನ್ಸ್ಗೆ? ನೋಡಿ ಇಲ್ಲಿ BAJ ಕಾಮನ್ ಇದೆ, ಇಲ್ಲೂ ಕೂಡ BAJ ಕಾಮನ್ ಇದೆ. ಅಂದರೆ BAJ ಮೀನಿಂಗು ಡಾನ್ಸಿಂಗ್ ಅಂತ ಹೇಳ್ಬೋದಾ? BAJ
dancing. So next, ವಿಚ್ ಆಫ್ ದ ಫಾಲೋಯಿಂಗ್ ಮೀನ್ಸ್ ಗುಡ್. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಗುಡ್ ವರ್ಡ್ ಮೀನಿಂಗ್ ಕೊಟ್ಟಿದಾರಲ್ವಾ, ಇದಕ್ಕೆ ಕೋಡ್ ಲ್ಯಾಂಗ್ವೇಜ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಈಗ ಇಲ್ಲೇನು ಮಿಕ್ಕಿದೆ, NOP ಮಿಕ್ಕಿದೆ, ಇನ್ನೆಲ್ಲೂ NOP ಇಲ್ಲ. ಇಲ್ಲಿ ಗುಡ್ ಇದೆ ನೋಡಿ, ಇದನ್ನು ಕಾನ್ಸಂಟ್ರೇಟ್ ಮಾಡ್ಬೇಕು ನಾವು. ಗುಡ್ ಅಂತ ಇಲ್ಲಿದೆ, ಇದೊಂದೇ ಸೆಂಟೆನ್ಸಲ್ಲೇ ಗುಡ್ ಅಂತ ಇರೋದು. ಸೊ MOT ಇಲ್ಲಿದೆ ಮತ್ತು ಇಲ್ಲೂ ಇದೆ. ಆದರೆ MOT ಎಲ್ಲಿದೆಯೋ ಅಲ್ಲೆಲ್ಲ ಗುಡ್ ಅಂತ ಇಲ್ಲ ನೋಡಿ. ಇಲ್ಲಿ MOT ಅಂತಿದೆ ಆದರೆ ಗುಡ್ ಅಂತ ಇಲ್ಲ. ಅಂದರೆ MOT ಇದ್ರ ಮೀನಿಂಗು ಗುಡ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇನ್ ಕೇಸ್ MOT ಮೀನಿಂಗ್ ಗುಡ್ ಅಂತ ಆಗಿದ್ರೆ ಇಲ್ಲೂ ಗುಡ್ ಅಂತ ಇರಬೇಕಾಗಿತ್ತು, ಫಸ್ಟ್ ಸೆಂಟೆನ್ಸಲ್ಲೂ ಗುಡ್ ಅಂತ ಇರಬೇಕಾಗಿತ್ತು. ಸೊ MOT ಆಗೋಕ್ಕೆ ಸಾಧ್ಯ ಇಲ್ಲ. ಸೊ MIN ಮೀನಿಂಗು, MINಗೆ ಮೀನಿಂಗು ಗುಡ್ ಅಂತ ಆಗಿರುತ್ತೆ. ಸೊ ಆಪ್ಷನ್ ಬಿ, MIN is the correct answer. Next question. In a certain code language, ನೋಡಿ ಕೋಡ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ, ಇದಕ್ಕೆ ಮೀನಿಂಗ್ ಏನು? KOLTIP MOT. ಇದಕ್ಕೆ ಮೀನಿಂಗು ಸಾಂಗ್ ಈಸ್ ಅಡ್ಮಿರಬಲ್ ಅಂತ ಮೀನಿಂಗ್ ಅಂತೆ. ಸಾಂಗ್ ಈಸ್ ಅಡ್ಮಿರಬಲ್. ಸೊ ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಈ ಸೆಂಟೆನ್ಸು MOT BAIJ ಮತ್ತು MIN. ಈ ಸೆಂಟೆನ್ಸ್ಗೆ ಏನು ಮೀನಿಂಗು? ಡಾನ್ಸಿಂಗ್ ಈಸ್ ಗುಡ್ ಅಂತ ಇದೆ. ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ಇದೆ, ಟಿಪ್ ನ್ಯಾಪ್ BAIJ. ಸೊ ಇದರ ಅರ್ಥ ಸಾಂಗ್ ಅಂಡ್ ಡಾನ್ಸಿಂಗ್ ಅಂತ ಇದೆ. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಗುಡ್ ಅಂದರೆ ಮೀನಿಂಗು, ಈ ಗುಡ್ ಮೀನಿಂಗ್ಗೆ ಕೋಡ್ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ನೋಡಿ, ಕಾಮನ್ ಏನಿದೆ ಚೆಕ್ ಮಾಡಿ. ಇದು ಫಸ್ಟ್ ಸೆಂಟೆನ್ಸು, ಇದು ಸೆಕೆಂಡ್ ಸೆಂಟೆನ್ಸು. ಸೊ ಇದು ಸೆಕೆಂಡ್ ಸೆಂಟೆನ್ಸು, ಇದು ಥರ್ಡ್ ಸೆಂಟೆನ್ಸ್ ಆಗುತ್ತೆ. ಸೊ ಇಲ್ಲಿ ಸಾಂಗ್ ಕಾಮನ್ ಇದೆ ಅಲ್ವಾ, ಫಸ್ಟು ಮತ್ತು ಥರ್ಡ್ ಸೆಂಟೆನ್ಸ್ನ ನಾವು ಚೆಕ್ ಮಾಡೋಣ. ಇಲ್ಲಿ ಸಾಂಗು ಕಾಮನ್ ಇದೆ, 1 and 3 ಇವೆರಡು ನೋಡಿ, 1 and 3. ಇಲ್ಲಿ ಸಾಂಗ್ ಕಾಮನ್ ಇದೆ. ಹಾಗಾದರೆ ಇಲ್ಲಿ ಕೋಡಲ್ಲಿ ಏನು ಕಾಮನ್ ಇದೆ ನೋಡಿ, ಇಲ್ಲಿ ಟಿಪ್ ಇದೆ, ಇಲ್ಲೂ ಟಿಪ್ ಇದೆ. ಅಂದರೆ ಇಲ್ಲೂ ಸಾಂಗ್ ಇದೆ, ಇಲ್ಲೂ ಸಾಂಗ್ ಇದೆ. ಅಂದರೆ ಟಿಪ್ ಮೀನಿಂಗು ಸಾಂಗ್. ನೆಕ್ಸ್ಟು ಸೆಕೆಂಡ್ ಸೆಂಟೆನ್ಸಲ್ಲಿ ಡಾನ್ಸಿಂಗ್ ಅಂತ ಇದೆ, ಅದನ್ನು ಚೆಕ್ ಮಾಡ್ತಾ ಹೋಗೋಣ. ಇಲ್ಲಿ ಡಾನ್ಸಿಂಗ್ ಅಂತಿದೆ, ಥರ್ಡ್ ಸೆಂಟೆನ್ಸಲ್ಲೂ ಡಾನ್ಸಿಂಗ್ ಅಂತ ಇದೆ. ಸೊ ಇಲ್ಲಿ ಎರಡೂ ಕಡೆ ಸೆಕೆಂಡ್ ಥರ್ಡ್ ಸೆಂಟೆನ್ಸಲ್ಲಿ ಡಾನ್ಸಿಂಗ್ ಅಂತ ಇದೆ. ಮತ್ತು ಇಲ್ಲಿರೋ ಕೋಡಲ್ಲಿ ಏನು ಕಾಮನ್ ಇದೆ ನೋಡಿ, BAIJ ಕಾಮನ್ ಇದೆ, BAIJ ಕಾಮನ್ ಇದೆ. ಸೊ BAIJ ಅಂತಂದರೆ ಡಾನ್ಸಿಂಗ್ ಅಂತ. ಸೊ ಈಗ ನಮಗೆ ಬೇಕಾಗಿರೋದು ಗುಡ್. ಈ ಪದಕ್ಕೆ ಕೋಡ್ ಏನು ಅಂತ ನಮಗೆ ಗೊತ್ತಾಗಬೇಕು. ಈ ಗುಡ್ ಪದಕ್ಕೆ ಕೋಡ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು, ಅದೇ ಕ್ವಶನಲ್ಲಿ ಕೇಳಿರೋದು. ಸೊ ಈಗ ನಮಗೆ ಮಿಕ್ಕಿರೋದು MOT MIN ಎರಡು ಮಿಕ್ಕಿದೆ. ಇಲ್ಲಿ MOTನ MINನ ಫಸ್ಟ್ ಡಿಫ್ರೆನ್ಸ್ ನೋಡೋಣ. MOT ಇರ್ಬೋದಾ ಅಂತ ಚೆಕ್ ಮಾಡೋಣ. ನೋಡಿ ಇಲ್ಲಿ MOT ಇದೆ, ಬಟ್ ಆದರೆ ಈ ಸೆಂಟೆನ್ಸಲ್ಲಿ ಎಲ್ಲೂ ಗುಡ್ ಅಂತ ಮೆನ್ಷನ್ ಆಗಿಲ್ಲ. ಸೊ ಇನ್ ಕೇಸ್ MOT ಮೀನಿಂಗ್ ಗುಡ್ ಅಂತ ಆಗಿದ್ರೆ ಇಲ್ಲಿ ಇರಬೇಕಾಗಿತ್ತು, ಬಟ್ ಇಲ್ಲಿಲ್ಲ. ಸೊ MOT ಆಗಿರೋಕ್ಕೆ ಸಾಧ್ಯ ಇಲ್ಲ. ಮಿಕ್ಕಿದ್ದೇನು MIN. ಸೊ MIN ಅಂದರೆ ಗುಡ್ ಅಂತ ಅರ್ಥ. ಯಾವ ಆಪ್ಷನ್ ಇದೆ MIN? ಆಪ್ಷನ್ ಸಿ ಇದೆ. ಆಪ್ಷನ್ ಸಿ, MIN ಈಸ್ ದ ಫೈನಲ್ ಆನ್ಸರ್. ಸೊ ಲಾಸ್ಟ್ ಟಾಪಿಕ್, ಈ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂಡರಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಕೋಡಿಂಗ್ ವಿತ್ ಸಬ್ಸ್ಟಿಟ್ಯೂಷನ್, ಲಾಸ್ಟ್ ಟಾಪಿಕ್. ಸೊ ಫಸ್ಟ್ ಕ್ವೆಶನ್, ಇಫ್ ಕುಕ್ ಈಸ್ ಕಾಲ್ಡ್ ಬಟ್ಲರ್, ಬಟ್ಲರ್ ಈಸ್ ಕಾಲ್ಡ್ ಮ್ಯಾನೇಜರ್, ಮ್ಯಾನೇಜರ್ ಈಸ್ ಕಾಲ್ಡ್ ಟೀಚರ್, ಟೀಚರ್ ಈಸ್ ಕಾಲ್ಡ್ ಕ್ಲರ್ಕ್, ಆ್ಯಂಡ್ ಕ್ಲರ್ಕ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್, ಹೂ ವಿಲ್ ಟೀಚ್ ಇನ್ ಎ ಕ್ಲಾಸ್. ಅಂದರೆ ಕುಕ್ನ ಬಟ್ಲರ್ ಅಂತಾರೆ, ಬಟ್ಲರ್ನ ಮ್ಯಾನೇಜರ್ ಅಂತಾರೆ, ಮ್ಯಾನೇಜರ್ನ ಟೀಚರ್ ಅಂತಾರೆ, ಟೀಚರ್ನ ಕ್ಲರ್ಕ್ ಅಂತಾರೆ, ಕ್ಲರ್ಕ್ನ ಪ್ರಿನ್ಸಿಪಲ್ ಅಂತಾರೆ ಅಂತ ಕೊಟ್ಟಿದ್ದಾರೆ.
ಇಲ್ಲಿ ನಮಗೆ ಲಾಸ್ಟ್ ಸೆಂಟೆನ್ಸ್ ಕ್ವೆಶನ್ ಇದೆ ನೋಡಿ. ಈ ಕ್ವೆಶನ್ ಅರ್ಥ ಮಾಡ್ಕೋಬೇಕು ಫಸ್ಟ್ ನಾವು. ಇದಕ್ಕೆ ಆನ್ಸರ್ ಗೊತ್ತಾಗ್ಬೇಕು ನಮಗೆ. ಹೂ ವಿಲ್ ಟೀಚ್ ಇನ್ ಎ ಕ್ಲಾಸ್? ಯಾರು ಟೀಚ್ ಮಾಡ್ತಾರೆ? ಟೀಚರ್ ಟೀಚ್ ಮಾಡ್ತಾರೆ. ಇಲ್ಲಿ ಆಪ್ಷನಲ್ಲಿ ಟೀಚರ್ ಇದೆಯಾ? ಆದರೆ ಆನ್ಸರ್ ಟೀಚರ್ ಅಲ್ಲ. ಇಲ್ಲಿ ಹೂ ವಿಲ್ ಟೀಚ್ ಇನ್ ಎ ಕ್ಲಾಸ್ ಅಂದರೆ ಟೀಚರ್ ಆನ್ಸರ್ ಫೈಂಡ್ ಔಟ್ ಮಾಡಿದ್ವಿ. ಇದಾದಮೇಲೆ ಟೀಚರ್ಗೆ ಏನರಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂತ ನೋಡಬೇಕು. ಈ ಸೆಂಟೆನ್ಸಲ್ಲಿ ಇಲ್ಲಿ ಕೊಟ್ಟಿರೋ ಇಷ್ಟು ಸೆಂಟೆನ್ಸಲ್ಲಿ ಟೀಚರ್ಗೆ ಏನರಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂತ ನೋಡಬೇಕು. ನೋಡಿ, ಇಲ್ಲಿ ಟೀಚರ್ ಈಸ್ ಕಾಲ್ಡ್ ಕ್ಲರ್ಕ್ ಅಂತ ಇದೆ, ಅಂದರೆ ಟೀಚರ್ನ ಕ್ಲರ್ಕಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅಲ್ಲಿ ನನ್ನ ಟಾಪಿಕ್ ಹೆಡ್ಡಿಂಗೇ ನೋಡಿ, ಕೋಡಿಂಗ್ ವಿತ್ ಸಬ್ಸ್ಟಿಟ್ಯೂಷನ್ ಅಂತ ಇದೆ. ಅಂದರೆ ಏನರಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂತ ಫೈಂಡ್ ಔಟ್ ಮಾಡ್ಬೇಕು ನಾವು. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸು ಹೂ ವಿಲ್ ಟೀಚ್ ಇನ್ ಎ ಕ್ಲಾಸ್ ಅಂತ ಇದೆ, ಅದಕ್ಕೆ ಆನ್ಸರು ಟೀಚರು. ನೆಕ್ಸ್ಟ್ ಸ್ಟೆಪ್ ಏನು? ಟೀಚರ್ನ ಏನರಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಟೀಚರ್ ಈಸ್ ಕಾಲ್ಡ್ ಕ್ಲರ್ಕ್ ಅಂತ ಇದೆ, ಅಂದರೆ ಕ್ಲರ್ಕ್ ಈಸ್ ದ ಫೈನಲ್ ಆನ್ಸರ್, ನಾಟ್ ಟೀಚರ್. ಸೊ ಕ್ಲರ್ಕ್, ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಈ ಥರ ಕ್ವೆಶನ್ಸ್ ಕೊಟ್ಟಿದ್ರೆ, ಸಬ್ಸ್ಟಿಟ್ಯೂಷನ್ ಕ್ವೆಶನ್ ಏನಾದರೂ ಇದ್ದರೆ ಫಸ್ಟು ಇಲ್ಲಿದೆಯಲ್ಲ ಹೂ ವಿಲ್ ಟೀಚ್ ಇನ್ ಎ ಕ್ಲಾಸ್, ಈ ಸೆಂಟೆನ್ಸ್ಗೆ ಆನ್ಸರ್ ಫೈಂಡ್ ಔಟ್ ಮಾಡಬೇಕು. ಅದು ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್, ಬಂದಿರೋ ಆನ್ಸರ್ಗೆ ಏನರಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂತೇಳಿ ಈ ಸೆಂಟೆನ್ಸ್ ನೋಡಿ ಕ್ಲಾರಿಟಿ ತಗೋಬೇಕು. ಸಬ್ಸ್ಟಿಟ್ಯೂಟ್ ಮಾಡಿರೋದು ಇಲ್ಲಿ ಕ್ಲರ್ಕ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ಟೀಚರ್ಗೆ. ಬಂದಿರೋ ಆನ್ಸರ್ ಟೀಚರು, ಸಬ್ಸ್ಟಿಟ್ಯೂಟ್ ಮಾಡಿರೋದು ಟೀಚರ್ಗೆ ಕ್ಲರ್ಕ್. ಸೊ ಫೈನಲ್ ಆನ್ಸರ್ ಕ್ಲರ್ಕ್. ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಪ್ರಾಬ್ಲಮ್. ಇಫ್ ಐ ಈಸ್ ಕಾಲ್ಡ್ ಹ್ಯಾಂಡ್, ಹ್ಯಾಂಡ್ ಈಸ್ ಕಾಲ್ಡ್ ಮೌತ್, ಮೌತ್ ಈಸ್ ಕಾಲ್ಡ್ ಇಯರ್, ಇಯರ್ ಈಸ್ ಕಾಲ್ಡ್ ನೋಸ್, ನೋಸ್ ಈಸ್ ಕಾಲ್ಡ್ ಟಂಗ್. ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ಎ ಪರ್ಸನ್ ಹಿಯರ್? ನೋಡಿ, ನಾನು ಆಗಲೇ ಹೇಳಿದೆ, ಇದಿಷ್ಟು ನಮಗೆ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇದಿಷ್ಟು ಸೆಂಟೆನ್ಸ್ ಕೊಟ್ಟಿದ್ದಾರೆ ಅಂದರೆ ಸಬ್ಸ್ಟಿಟ್ಯೂಷನ್ಸ್. ಇದಿಷ್ಟು ಸೆಂಟೆನ್ಸ್ ಇಲ್ಲಿಂದ ಇಲ್ಲಿಗೆ ಏನು ಮಾರ್ಕ್ ಮಾಡಿದ್ದೀನಲ್ವಾ, ಈ ಬ್ರಾಕೆಟ್ ಹಾಕಿರೋದು, ಇದಿಷ್ಟು ಸಬ್ಸ್ಟಿಟ್ಯೂಷನ್ಸು. ಇಲ್ಲಿ ಕ್ವೆಶನ್ ಕೊಟ್ಟಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ಎ ಪರ್ಸನ್, ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ಎ ಪರ್ಸನ್ ಹಿಯರ್ ಅಂತ ಇದೆ. ಅಂದರೆ ನಾವು ಯಾವುದರಿಂದ ಕೇಳಿಸ್ಕೊತೀವಿ ಅಂತಂದರೆ ಇಯರ್. ಅಂದರೆ ಈ ಕ್ವೆಶನ್ಗೆ ಆನ್ಸರ್ ಸಿಕ್ತು, ಇಯರ್. ಇವಾಗ ನಾವೇನು ಮಾಡಬೇಕು? ಇದು ಫಸ್ಟ್ ಸ್ಟೆಪ್ ಆಯಿತು. ಈ ಇಯರ್ಗೆ ಸಬ್ಸ್ಟಿಟ್ಯೂಷನ್ನು ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಯರ್ಗೆ ಸಬ್ಸ್ಟಿಟ್ಯೂಷನ್ ಏನು? ಇಯರ್ಗೆ ಸಬ್ಸ್ಟಿಟ್ಯೂಷನ್ ಏನು ಅಂತ ನೋಡಿ. ಇಯರ್ ಈಸ್ ಕಾಲ್ಡ್ ನೋಸ್ ಅಂತ ಇದೆ, ಅಂದರೆ ಈ ಇಯರ್ಗೆ ನೋಸಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಸೊ ಇಯರ್ಗೆ ನೋಸಿಂದ ಸಬ್ಸ್ಟಿಟ್ಯೂಟ್ ಮಾಡಿರೋದಕ್ಕೆ ಇಲ್ಲಿ ಸಬ್ಸ್ಟಿಟ್ಯೂಷನ್ಗೆ ಆನ್ಸರ್ ಏನು? ನೋಸ್ ಅಂತ. ಆಪ್ಷನ್ ಸಿ, ನೋಸ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಕ್ವೆಶನ್ ನೋಡಿ, ಇಫ್ ವೈಟ್ ಈಸ್ ಕಾಲ್ಡ್ ಬ್ಲೂ, ಬ್ಲೂ ಈಸ್ ಕಾಲ್ಡ್ ರೆಡ್, ರೆಡ್ ಈಸ್ ಕಾಲ್ಡ್ ಯೆಲ್ಲೋ, ಯೆಲ್ಲೋ ಈಸ್ ಕಾಲ್ಡ್ ಗ್ರೀನ್, ಗ್ರೀನ್ ಈಸ್ ಕಾಲ್ಡ್ ಬ್ಲ್ಯಾಕ್, ಬ್ಲ್ಯಾಕ್ ಈಸ್ ಕಾಲ್ಡ್ ವೈಲೆಟ್, ವೈಲೆಟ್ ಈಸ್ ಕಾಲ್ಡ್ ಆರೆಂಜ್, ವಾಟ್ ವುಡ್ ಬಿ ದ ಕಲರ್ ಆಫ್ ಹ್ಯೂಮನ್ ಬ್ಲಡ್? ಅಂದರೆ ನೋಡಿ, ಇಲ್ಲಿವರೆಗೂ ಸಬ್ಸ್ಟಿಟ್ಯೂಷನ್ಸ್ ಯಾವುದ್ಯಾವುದಕ್ಕೆ ಏನೇನು ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಿಷ್ಟು ಸಬ್ಸ್ಟಿಟ್ಯೂಷನ್ ಸೆಂಟೆನ್ಸು. ಇಲ್ಲಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ವಾಟ್ ವುಡ್ ಬಿ ದ ಕಲರ್ ಆಫ್ ಹ್ಯೂಮನ್ ಬ್ಲಡ್ ಅಂತ ಇದೆ. ಈ ಕ್ವೆಶನ್ಗೆ ಫಸ್ಟ್ ಸ್ಟೆಪ್ಪಲ್ಲಿ ನಮಗೆ ಆನ್ಸರ್ ಗೊತ್ತಾಗಬೇಕು. ಏನು? ವಾಟ್ ವುಡ್ ಬಿ ದ ಕಲರ್ ಆಫ್ ಹ್ಯೂಮನ್ ಬ್ಲಡ್ ಅಂದರೆ ರೆಡ್ ಅಲ್ವಾ? ಸೊ ರೆಡ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು? ಸಬ್ಸ್ಟಿಟ್ಯೂಷನ್ ಗೊತ್ತಾಗಬೇಕು ನಮಗೆ. ಏನರಿಂದ ರೆಡ್ ಕಲರ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂತ ಗೊತ್ತಾಗಬೇಕು. ಇಲ್ಲಿ ನೋಡಿ, ರೆಡ್ ಕಲರ್ಗೆ ರೆಡ್ ಈಸ್ ಕಾಲ್ಡ್ ಯೆಲ್ಲೋ ಅಂತ ಇದೆ. ಸೊ ರೆಡ್ನ ಯೆಲ್ಲೋ ಇಂದ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಸೊ ಫೈನಲ್ ಆನ್ಸರ್ ಯೆಲ್ಲೋ. ಆಪ್ಷನ್ ಎ, ಯೆಲ್ಲೋ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಈ ಚಾಪ್ಟರ್ನ ಎಲ್ಲ ಥರ ಏನೆಲ್ಲ ಪ್ರಾಬ್ಲಮ್ಸ್ ಕೇಳ್ತಾರೆ ಈ ಟಾಪಿಕಲ್ಲಿ, ಆ ಎಲ್ಲ ಟೈಪ್ಸ್ನೂ ನಾನು ಸಾಲ್ವ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಸೊ ಕೋಡಿಂಗ್ ವಿತ್ ಆಲ್ಫಾಬೆಟ್ಸ್ ಆಯಿತು, ಕೋಡಿಂಗ್ ವಿತ್ ನಂಬರ್ಸ್ ಆಯಿತು, ಡೈರೆಕ್ಷನ್ ಕೋಡಿಂಗ್ ಆಯಿತು, ಆಮೇಲೆ ಡೆಸಿಫರಿಂಗ್ ಮೆಸೇಜ್ ಆಗಿತ್ತು, ಆಮೇಲೆ ಕೋಡಿಂಗ್ ವಿತ್ ಸಬ್ಸ್ಟಿಟ್ಯೂಷನ್. ಈ ಎಲ್ಲ ಟೈಪ್ಸ್ನೂ ನಾನು ಇನ್ ಡೀಟೇಲಾಗಿ ಒಂದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಇದೆ, ಅದರಲ್ಲಿ ಡೈಲಿ MCQs ಅಪ್ಲೋಡ್ ಆಗ್ತಾ ಇರುತ್ತೆ, ಕರೆಂಟ್ ಅಫೇರ್ಸ್ ಅಪ್ಲೋಡ್ ಆಗ್ತಾ ಇರುತ್ತೆ, ಚೆಕ್ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆ ಭೇಟಿಯಾಗೋಣ. ಥ್ಯಾಂಕ್ ಯು.